ಪಂಡಿತ ರಾಮಕೃಷ್ಣ ಸರ್ಪ. ಪಂಡಿತ ರಾಮಕೃಷ್ಣ, ನಿಮ್ಮ ಯೋಜನೆ ಸಫಲವಾದಂತೆ ಕಾಣುತ್ತಿದೆ. ಗುರುಜಿ, ರೂಪವತಿ. ರೂಪವತಿ? ಎಲ್ಲಿ ರೂಪವತಿ? ನಿಮ್ ಕೈಯಲ್ಲಿ. ಕೈ ಎತ್ತಿ. ಆಚಾರ್ಯರೇ, ಆಚಾರ್ಯರೇ, ಅದೇ ರೂಪವತಿ ನೀವು ಹಾವಾಡಿಗನಿಂದ ಆಯ್ಕೆ ಮಾಡಿದ್ದು. ಹುಷಾರು, ಇದು ಜೀವಂತವಾಗಿದೆ. ಇದು ಮೃತ್ಯು ಆಗೇ ಅಲ್ವಾ? ಮಹಾರಾಜ, ನಾನು ಹೇಳಿದ್ದೆ ಅಲ್ವಾ, ನಾನು ಯಾರ ಮೃತ್ಯುನು ಮಾಡೇ ಇಲ್ಲ. ಅರ್ಥಾತ್ ರೂಪವತಿ ಬದುಕಿದ್ದಾಳೆಯೇ? ನೋಡಿದ್ರ ಗುರುವರ್ಯ, ಎಲ್ಲಾ ಸರ್ಪವು ಉಪಸ್ಥಿತವಾದವಲ್ಲ. ಅದೇನು ಸತ್ಯವೇ, ಆದರೆ ಇವುಗಳಿಂದ ಮುಕ್ತಿ ಹೇಗೆ ಪಡೆಯುವುದು ಪಂಡಿತ ರಾಮಕೃಷ್ಣ? 1, 2, 3, 4 ಇದೇನು ಮಹಾರಾಜ? ಉಪಾಯಗಳು. 1, ಸರ್ವಪ್ರಥಮ ಒಂದು ಬೃಹತ್ ಚಾದಾರಿನ ವ್ಯವಸ್ಥೆ ಮಾಡಿ. ಚಾದರ್ ತಗೊಂಡು ಬಾ. 2, ಈ ಹಾವಾಡಿಗನಿಗೆ ಹೇಳಿ ಈ ಸರ್ಪಗಳನ್ನು ಇದರೊಳಗೆ ಕರೆತರಲು. ಹಾವಾಡಿಗ ಊದು. 3ನೇ ಕಾರ್ಯ ನಾವು ಮಾಡುತ್ತೇವೆ. ಮಹಾರಾಜ, ಜಾಗೃತೆಯಾಗಿ, ಜಾಗೃತೆಯಾಗಿ. ಈಗ ಈ ಗಂಟನ್ನು ಎತ್ತಿಕೊಂಡು ವನದಲ್ಲಿಟ್ಟು ಬನ್ನಿ. ಮಹಾರಾಜ, ನಮಗೆ ಈ ಪೂರ್ಣ ಪ್ರಸಂಗದಲ್ಲಿ ಒಂದು ವಿಷಯ ಅರ್ಥವಾಗುತ್ತಿಲ್ಲ. ಆ ರೂಪವತಿ ಮರಣ ಹೊಂದಿದ್ದರೆ ಅವಳು ಪುನಃ ಜೀವಿತಳು ಹೇಗಾದಳು? ಈ ಪ್ರಶ್ನೆಗೆ ಉತ್ತರ ನಾನು ನೀಡುವೆ ಮಹಾರಾಜ. ಮಹಾರಾಜ, ಈ ಕಲಾವತಿ ಯಾವ ನಾಗಿಣಿಯೂ ಅಲ್ಲ. ಇವಳು ಈ ಹಾವಾಡಿಗನ ಮಗಳು. ಈ ತಂದೆ ಮಗಳು ಇಬ್ರು ಠಕ್ಕರು. ಇಬ್ರು ಬೇರೆ ಬೇರೆ ನಗರಕ್ಕೆ ಹೋಗ್ತಾರೆ. ಅಲ್ಲಿನ ಮುಗ್ಧ ಜನರ ಮನದಲ್ಲಿ ಸರ್ಪಗಳ ಭಯ ಉತ್ಪನ್ನ ಮಾಡ್ತಾರೆ. ಇವರು ಎಲ್ಲಾ ಧನ ಸಂಪತ್ತನ್ನು ಇದೇ ರೀತಿ ಗಳಿಸ್ತಾರೆ. ಮತ್ತೆ ಈಗ ಇವರ ಮನದಲ್ಲಿ ಎಷ್ಟು ದೊಡ್ಡ ಲಲಾಸೆ ಬಂತಂದ್ರೆ ಇವರು ರಾಜಕೋಶದಿಂದ ಧನ ಪ್ರಾಪ್ತಿ ಮಾಡಿಕೊಳ್ಳಲು ನಾಟಕ ರಚಿಸಿದ್ರು. ಆದರೆ ಪಂಡಿತ ರಾಮಕೃಷ್ಣ, ತಮಗೆ ಈ ವಿಷಯವೆಲ್ಲ ಹೇಗೆ ತಿಳಿಯಿತು? ಮಹಾರಾಜ, ಇದರ ಎಲ್ಲಾ ಶ್ರೇಯ ಮಂತ್ರಿವರ್ಯರಿಗೆ ಸಲ್ಲಬೇಕು. ಮಹಾರಾಜ, ನಿನ್ನೆ ಯಾವ ಪ್ರಕಾರ ದರ್ಬಾರ್ನಲ್ಲಿ ಕಲಾವತಿ ಸರ್ಪಗಳ ಆಕ್ರಮಣದ ಎಚ್ಚರಿಕೆ ನೀಡಿದ್ಲೋ, ನಾನು ಮಂತ್ರಿವರ್ಯರಿಗೆ ಸಲಹೆ ನೀಡಿದೆ. ಹಾಗೂ ಅವರು ಸೈನಿಕರ ಜೊತೆಗೂಡಿ ಅವರು ಸ್ವಯಂ ಕಲಾವತಿಯನ್ನು ಹಿಂಬಾಲಿಸಿದ್ರು. ಪಿತಾಶ್ರೀ, ಈಗ ನೀವು ವಿಜಯನಗರದಿಂದ ಪಲಾಯನ ಮಾಡಿ ತುಲಾಭಾರ ಮುಗಿದ ಮೇಲೆ ಸಂಪೂರ್ಣ ಸ್ವರ್ಣದ ಜೊತೆಗೆ ಮುಂದಿನ ರಾಜ್ಯದಲ್ಲಿ ಸಿಗುತ್ತೇನೆ. ನಿಲ್ಲಿ. ನಿಮ್ಮಿಬ್ಬರಿಂದ ಘೋರ ಅಪರಾಧವಾಗಿದೆ. ನೀವು ನಿಮ್ಮ ನೀಚ ಸ್ವಾರ್ಥಕ್ಕಾಗಿ ಸರ್ಪಗಳ ದುರುಪಯೋಗ ಮಾಡಿದ್ದೀರಿ. ಅವುಗಳನ್ನು ನಿಮಿಚ್ಚೆಯಂತೆ ಬಳಸಿಕೊಂಡು ಅವುಗಳಿಗೆ ಕಷ್ಟ ನೀಡಿದ್ದೀರಿ. ಈಗ ಈ ಕಷ್ಟದ ಅನುಭೂತಿ ನಿಮ್ಮಿಬ್ಬರಿಗೂ ಕೂಡ ಆಗಬೇಕಿದೆ. ಕೊತ್ವಾಲರೇ, ಮಹಾರಾಜ,
ಇವರಿಬ್ಬರನ್ನು ಕಾರಾಗೃಹದಲ್ಲಿ ಬಂಧಿಸಿ ಇಂದಿನ ಬಳಿಕ ಸೂರ್ಯನ ಕಿರಣ ನೋಡಬಾರದು ಹಾಗೂ ಇವರ ಜೀವನವು ಅಂಧಕಾರದಲ್ಲಿರಬೇಕು. ನಿಮ್ಮಾಜ್ಞೆ ಮಹಾರಾಜ. ಸೈನಿಕರೇ, ಪಂಡಿತ ರಾಮಕೃಷ್ಣ, ಮಹಾರಾಜ, ನೀವಿಂದು ವಿಜಯನಗರ ರಾಜ್ಯವನ್ನು ಬಹುದೊಡ್ಡ ಹಾನಿಯಿಂದ ರಕ್ಷಣೆ ಮಾಡಿದ್ದೀರಿ. ಇದು ನಿಮ್ಮ ಉಪಕಾರಕ್ಕೆ ಪ್ರತಿಫಲವಂತೂ ಅಲ್ಲ, ಆದರೆ ಇದನ್ನು ನಾವು ನೀಡುತ್ತಿರುವ ಸಣ್ಣ ಉಡುಗೊರೆ ಎಂದು ತಿಳಿದು ಸ್ವೀಕರಿಸಿ. ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ ವಾಹ್, ನಿನ್ನೆ ರಾತ್ರಿ ಸರ್ಪ ಸರ್ಪ ಅಂತ ಕೂಗಾಡ್ತಾ ಭಯಭೀತರಾಗಿ ಇಡೀ ಮನೆಯನ್ನೇ ತಲೆ ಮೇಲೆ ಹೊತ್ಕೊಂಡಿದ್ರು. ಆದ್ರೆ ಇವತ್ತು ನಾಯಕರ ರೀತಿ ಎದೆ ಉಬ್ಬಿಸ್ಕೊಂಡು ಹೇಗ್ ಕೂತಿದಾರ ನೋಡಿ. ಸರಿ ಸರಿ, ಭಯಭೀತನಾದ್ರೆ ಏನಂತೆ, ಸಮಸ್ಯೆಗೆ ಪರಿಹಾರನ ಹುಡುಕ್ತೀನಲ್ವಾ. ಇನ್ಯಾವತ್ತೂ ಹೇಡಿ ಅಂತ ಕರಿಬೇಡ, ನಾನು ಹೇಡಿ ಅಲ್ಲ. ಸರಿ ಸರಿ. ಅರೆ, ನಿನ್ನೆ ರಾತ್ರಿ ಕೈಗೆ ರಕ್ಷೆ ಸೂತ್ರ ಕಟ್ಟಿದ್ನಲ್ಲ, ಏನಾಯ್ತು? ಕಳ್ಕೊಂಡಿಲ್ಬೇಕು. ರಾಮ, ಆ ದಾರದಲ್ಲಿ ಸರ್ಪದಿಂದ ರಕ್ಷಣೆ ನೀಡೋ ಅಂತ ಪವಿತ್ರ ಕಲ್ ಕಟ್ಟಿದ್ವಿ. ಹಾ ಅಮ್ಮ, ದರ್ಬಾರಲ್ಲಿ ಎಷ್ಟು ಒತ್ತಡ ಇತ್ತು, ಎಲ್ಲೋ ಬಿದ್ದಿರ್ಬೇಕು. ನಾಳೆ ಬೆಳಗ್ಗೆ ತರ್ತೀನಿ. ಇಲ್ಲ ಇಲ್ಲ, ಈಗ್ಲೇ ತಗೊಂಡ್ ಬಾ. ನಾಳೆ ಪ್ರಾತಃ ಭಗವಂತ ಶಿವನ್ ಮಂದಿರದಲ್ಲಿ ಪುನಃ ಕೊಟ್ ಬರ್ಬೇಕು. ಇಲ್ಲ ಅಮ್ಮ. ಓ, ಈಗ ದರ್ಬಾರ್ಗೆ ಒಬ್ಬನೇ ಹೋಗಕ್ಕಾಗಲ್ಲ. ದರ್ಬಾರ್ ರಾತ್ರಿ ಎಷ್ಟು ಭಯಂಕರವಾಗಿ ಕಾಣುತ್ತೆ, ಎಷ್ಟು ಅಂಧಕಾರವಿದೆ ಇಲ್ಲಿ. ಲಾಮ, ಈ ಸ್ವಲ್ಪ ಮತ್ತೆ ಬಂದ್ರೆ ನಾವೇನ್ ಮಾಡೋದು? ಸುಮ್ನಿರು ಗುಂಡಪ್ಪ, ನನ್ ಹೆದರ್ಸ್ಬೇಡ. ಹೌದಾ, ಮನೇಲಿ ದೊಡ್ಡ ಶೂರ ವೀರ ತರ ಆಡ್ತಿದ್ರಿ, ದೊಡ್ಡಾಗ್ ಜಂಬ ಕೊಚ್ಕೋತಿದ್ರಿ. ನಾನು ವಿಜಯನಗರವನ್ನ ಸರ್ಪಗಳಿಂದ ಕಾಪಾಡ್ಬಿಟ್ಟೆ ಅಂತ. ಇದೇನು? ಅರೇ ಅಮ್ಮ, ಬಿಟ್ಬಿಡು. ರಕ್ಷಾಸೂತ್ರ ನಾಳೆ ಬಂದು ಹುಡ್ಕೋಣ, ನಡಿ. ಅದೆಲ್ಲ ಬೇಡ. ಆ ಸುರಕ್ಷಾ ಸೂತ್ರದಲ್ಲಿ ಅತ್ಯಂತ ಪವಿತ್ರವಾದ ಕಲ್ಲಿದೆ. ನಡಿ, ಹುಡ್ಕೋ ಅದನ್ನ. ಸಿಕ್ತು ಸಿಕ್ತು ಸಿಕ್ತು. ಅಯ್ಯೋ, ರಕ್ಷಾಸೂತ್ರ ಸಿಕ್ಬಿಡ್ತು. ನಡಿ, ಇಲ್ಲಿಂದ ಹೋಗೋಣ, ನಡ್ರಿ. ಅಯ್ಯೋ, ಈಗೇನಾಯ್ತು, ನಡೀರಿ. ಇದು ಕೇವಲ ರಕ್ಷಾ ಸೂತ್ರ. ಇದ್ರಲ್ಲಿ ಕಟ್ಟಿದ್ ಕಲ್ಲೆಲ್ಲಿ? ಅಮ್ಮ, ಹೋಗ್ಲಿ ಬಿಡು, ನಾಳೆ ಹುಡ್ಕೋಣ, ನಡಿ. ಇಲ್ಲ, ಈಗ್ಲೇ ಹುಡ್ಕು. ಅಮ್ಮ, ಓ ನಡಿ. ಇವಳು ಚಂದ್ರಿಕಾ. ಇವಳಂತೂ ಸ್ವಲ್ಪ ಹೊತ್ತೆಲ್ಲ ವಾಸನೆ ನೋಡಿ ಹಾಲು ಕುಲಿತಾ ಇದ್ದಾಳೆ.
ಅದು ನಾನು ಕೇವಲ ಕೈ ಕಟ್ಟಿದ ಕಲ್ ತಗೊಳಕ್ ಬಂದಿದ್ದೆ ಅಷ್ಟೇ. ಅರೆ, ನಿಮ್ಮೆಲ್ಲರ ಮುಖ ಭಯದಿಂದ ಯಾಕೆ ಕೆಂಪಾಗಿದೆ? ಹೇಗೆ ಪ್ರತೀತಿ ಆಗ್ತಿದೆ ಅಂದ್ರೆ ನೀವು ಸರ್ಪವನ್ನು ಕಂಡವರಂತೆ. ನೀವು ಭಯಭೀತಗೊಳ್ಳಬೇಡಿ, ನಾವಂತೂ ಸರ್ಪವಲ್ಲ. ನಾವು ಸರ್ಪಕ್ಕಿಂತಲೂ ಅಧಿಕ ಅಪಾಯಕಾರಿ. ಯಾಕಂದರೆ ನಾವು ಒಬ್ಬ ವಿಷಕನ್ಯೆ. ನಮ್ಮ ಶರೀರದ ಕಣಕಣದಲ್ಲೂ ಎಷ್ಟು ವಿಷವಿದೆ ಎಂದರೆ ನಿಮ್ಮ ಸಂಪೂರ್ಣ ವಿಜಯನಗರದ ವಾಸಿಗಳ ಜೀವನದ ಅಂತ್ಯ ಮಾಡಬಹುದು. ಇದರ ಅರ್ಥ ಏನಂದ್ರೆ ಹೋಳಿಯ ದಿನ ಆ ಪಾಯಸದಲ್ಲಿ ವಾಸ್ತವವಾಗಿ ವಿಷ ಇತ್ತು, ಹಾಗೂ ಅದನ್ನು ಮಹಾರಾಜರ ಪ್ರಾಣಹರಣ ಮಾಡಲು ನೀಡಿತು. ಕೃಷ್ಣದೇವರಾಯಂತೂ ಇಷ್ಟೊತ್ತಿಗೆ ಸ್ವರ್ಗವಾಸಿ ಆಗ್ತಿದ್ರು. ಆದರೆ ಆ ದಿನವು ನಿನ್ನ ಹಾಗೂ ಆ ತಥಾಚಾರ್ಯನ ಮೂರ್ಖತನದ ಕಾರಣ ಆ ಪಾಯಸ ನೆಲದ ಮೇಲೆ ಚೆಲ್ಲೋಯ್ತು, ಹಾಗೂ ಕೃಷ್ಣದೇವರಾಯನ ಜೀವ ಉಳಿತು. ಭಾಗ್ಯಶಾಲಿ ನಿಮ್ಮ ಕೃಷ್ಣದೇವರಾಯ. ಅವನು ಇಲ್ಲಿವರೆಗೆ ನಮ್ಮ ಪ್ರತಿ ಆಕ್ರಮಣದಿಂದ ಪಾರಾಗಿ ಹೋಗಿದ್ದಾನೆ. ಆದ್ರೆ ಈಗಾಗದು. ವಿಜಯನಗರಕ್ಕೆ ಅಲ್ಲಿನ ಮಹಾರಾಜರಿಗೆ ನಿನ್ನ ಅವಶ್ಯಕತೆ ಇದೆ ರಾಮ. ಮಹಾರಾಜ ಕೃಷ್ಣದೇವರಾಯನಿಗೆ ವಿಪರೀತವಾದ ಸಂಕಷ್ಟ ಎದುರಾಗಲಿದೆ. ನಾನು ಮಹಾರಾಜರಿಗೆ ನಿನ್ನ ವಾಸ್ತವತೆ ಹಾಗೂ ಉದ್ದೇಶದ ಬಗ್ಗೆ ಎಲ್ಲ ತಿಳಿಸ್ತೇನೆ. ಈಗಲೇ ತಿಳಿಸ್ತೇನೆ, ಈ ಕ್ಷಣನೇ ತಿಳಿಸ್ತೇನೆ. ಏಕೆ ನಿಂತೆ? ಹೋಗು ನಿಮ್ಮ ಮಹಾರಾಜರ ಬಳಿ. ನನಗನಿಸುತ್ತದೆ ನಿನಗೆ ನಿನ್ನ ಪರಿವಾರದವರ ಜೀವದ ಬಗ್ಗೆ ಯಾವ ಚಿಂತೆಯೂ ಇಲ್ಲ ಅಂತ. ಬೇಡ, ಅವಳಿಗೆ ಹಾನಿ ಉಂಟು ಮಾಡೋ ಪ್ರಯತ್ನ ಸಹ ಮಾಡಬೇಡ. ನೀನು ನಿಲ್ಲು ರಾಮಕೃಷ್ಣ. ಕೃಷ್ಣದೇವರಾಯನಿಗೆ ನೀನೇನಾದರೂ ತಿಳಿಸಲು ಪ್ರಯತ್ನಿಸಿದರೆ ನಾನು ನಿನ್ನ ಪರಿವಾರದ ಎಲ್ಲ ಸದಸ್ಯರನ್ನು ಹತ್ಯೆ ಮಾಡುವೆ. ಮತ್ತು ಯಾರೇ ನನ್ನ ದಾರಿಗೆ ಮುಳ್ಳಾಗಲು ಬಂದರೂ ನಾಶ ಮಾಡುತ್ತೇನೆ. ನನ್ನ ಶ್ವಾಸದಲ್ಲಿ ಎಷ್ಟು ವಿಷವಿದೆ ಎಂದರೆ ಒಂದೇ ಕ್ಷಣದಲ್ಲಿ 100 ವ್ಯಕ್ತಿಗಳ ಹತ್ಯೆ ಮಾಡಬಹುದು. ಯೋಚಿಸು ರಾಮಕೃಷ್ಣ. ನಿಮ್ಮೆಲ್ಲರ ಹಿತಕ್ಕಾಗಿ ಈಗ ನೀವೆಲ್ಲ ಶಾಂತವಾಗಿ ನಿಮ್ಮ ನಿವಾಸಕ್ಕೆ ಮರಳಿಬಿಡಿ, ಹಾಗೂ ನಿಮ್ಮ ಬಾಯನ್ನು ಮುಚ್ಚಿಕೊಂಡಿರಿ. ಇಲ್ಲ ಇಲ್ಲ, ಒಂದು ವೇಳೆ ನೀನು ಕೃಷ್ಣದೇವರಾಯನಿಗೆ ಯಾವುದೇ ಸಮಯದಲ್ಲಿ ಸತ್ಯ ಹೇಳಲು ಪ್ರಯತ್ನಿಸಿದರೂ ಅದು ನಮಗೆ ತಿಳಿದು ಬಿಡುತ್ತದೆ. ನಾವಾಗ ಸಿಕ್ಕವರನ್ನು ಕೊಲ್ಲುತ್ತಾ ಹೋಗುತ್ತೇವೆ. ಮಹಾರಾಣಿ ಚಿನ್ನದೇವಿ, ಮಹಾರಾಣಿ ತಿರುಮಲಾಂಬ, ಅದರ ನಂತರ ನಿನ್ನ ಪೂರ್ಣ ಪರಿವಾರ. ಒಂದು ವೇಳೆ ನೀನು ನಮ್ಮ ಬಗ್ಗೆ ಯಾರಿಗೇ ಸೂಚನೆ ನೀಡಿದರೂ ನಾನಾಗ ಸಂಪೂರ್ಣ ವಿಜಯನಗರವನ್ನೇ ಸಮಾಪ್ತಿ ಮಾಡಿಬಿಡುವೆ. ನೋಡು ನಮ್ಮ ಶಕ್ತಿಯನ್ನು. ಶರೀರ ಅಗ್ನಿ ರೀತಿ ಸುಡ್ತಿದೆ. ಏನ್ ಮಾಡ್ದೆ ನೀನು? ಭಯ ಬೀಳ್ಬೇಡಿ, ಪಂಡಿತ್ ರಾಮಕೃಷ್ಣನ ಮೃತ್ಯು ಆಗಿಲ್ಲ. ಅವರು ಬರೀ ಮೂರ್ಛೆ ಹೋಗಿದ್ದಾರೆ. ಇದು ಕೇವಲ ನನ್ನ ವಿಷದ ಸುಗಂಧ ಮಾತ್ರ.
ಯೋಚಿಸಿ, ನಾವಿನ್ನು ಏನೇನು ಮಾಡಬಹುದು. ಈಗ ಸುಮ್ಮನೆ ನೀವೆಲ್ಲ ನಿಮ್ಮ ಮನೆಗೆ ಹೋಗಿ ಯಾವುದೇ ತರದ ಚತುರತೆ ತೋರುವ ಪ್ರಯತ್ನ ಮಾಡದಿರಿ. ಪಂಡಿತ ರಾಮಕೃಷ್ಣನನ್ನು ಪರೀಕ್ಷಿಸಬೇಕು, ಅವರು ನಮ್ಮ ಮಾತನ್ನು ಪಾಲಿಸಿರುವರೋ ಇಲ್ಲವೋ ಎಂದು. ಪ್ರಾತಃ ಕಾಲವೇ ಚಂದ್ರಿಯ ದರ್ಶನ. ಧನ್ಯರಾದೆವು ನಾವು. ನಡೀತತ್ತು, ಅವಕಾಶದ ಲಾಭ ಪಡೆಯೋಣ. ದ್ವಾರ ತೆರೀರಿ. ಮಣಿ 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 ಅಲ್ಲಿ ಮುದುಕ ಕೆಂಪು ಕುದುರೆ ರೀತಿ ಓಡ್ತಿದ್ದಾನೆ ನೋಡು. ನಡಿ ಹಿಡಿಯೋಣ. ಪ್ರಾತಃ ಕಾಲವೇ ಚಂದ್ರಿಕಾಳ ಹಿಂದೆ ಬಿದ್ದಿದ್ದಾನೆ. ಈಗ್ಲೇ ಅವ್ರ ಉತ್ಸಾಹಕ್ಕೆ ಭಂಗ ತರೋಣ. ನಡಿ. ಈ ಮುದುಕ ತಮ್ಮ ಶಿಷ್ಯರೊಂದಿಗೆ ಯಾಕೆ ನನ್ನ ಹಿಂದೆ ಬಿದ್ದಿದ್ದಾನೆ? ಇವನಿಗೆ ತಿಳಿಯಬಾರದು ಆ ರಾಮ ನಮ್ಮ ಒತ್ತಡದಲ್ಲಿದ್ದಾನೆಂದು. ಅರೇ ಪಕ್ಕಕ್ಕೆ ಹೋಗಿ. ಅರೆ ಪಕ್ಕಕ್ಕೆ ಸರಿ. ಎಲ್ಲಿ ಮಾಯವಾಗ ಹೋದ್ಲು? ನೀವಿಬ್ರು ಯಾರು ಹುಡುಕ್ತಾ ಇದ್ರಿ ಗುರುಜಿ? ಯಾರು ಮಾಯ ಆಗೋದ್ರು ಗುರುಜಿ? ನಾವಂತೂ ಇಲ್ಲೇ ಇದ್ದೇವೆ. ನೀವ್ ಯಾರು ಹುಡುಕ್ತಿದ್ದೀರಾ? ನೀವಿಬ್ರು ನನ್ನ ಹಿಂದೆ ಯಾಕೆ ಬಿದ್ದಿದ್ದೀರಾ? ನೀವು ಚಂದ್ರಿಕಾಯಿಂದ ಯಾಕೆ ಬಿದ್ದಿದ್ದೀರಾ? ನಾವು ಯಾರ ಹಿಂದೆನೂ ಬಿದ್ದಿಲ್ಲ. ಪಂಡಿತರೇ, ನೀವು ಸತ್ಯ ಹೇಳುತ್ತಿದ್ದೀರಿ. ನೀವು ನಮ್ಮನ್ನೇ ಹಿಂಬಾಲಿಸುತ್ತಿದ್ದೀರಾ. ಸತ್ಯವಚನ ಮಾಡ್ತಿದ್ರಲ್ಲ? ಇಲ್ಲ, ನಾವು ಯೋಚಿಸಿದ್ವಿ. ನಾವು ಯೋಚಿಸಿದ್ವಿ ನಿಮ್ಮನ್ನ ಭೇಟಿ ಮಾಡಿ ಮಾತಾಡೋಣ ಅಂತ, ಹಾಗೂ ನಿಮ್ಮ ಜೊತೆ ಕುಳಿತು ಹುಳಿ ಹುಳಿಯಾದ ಕಿತ್ತಳೆಯ ರಸವನ್ನ ಸವಿಯೋಣ ಅಂತ. ಹೌದಾ? ನಿಮಗೆ ಗೊತ್ತಾ ಚಂದ್ರಿ, ಈ ಹಸಿ ಹಸಿರಾದ ಹುಳಿ ಹುಳಿಯಾದ ಕಿತ್ತಳೆಯನ್ನ ಕತ್ತರಿಸಿ ಉಪ್ಪು ಖಾರ ಬೆರೆಸಿ ತಿನ್ನೋದ್ರಲ್ಲಿ ಅತ್ಯಂತ ಆನಂದ ಪ್ರಾಪ್ತಿಯಾಗುತ್ತದೆ. ಉಪ್ಪು? ನಾವಂತೂ ಉಪ್ಪು ಸೇವಿಸುವುದಿಲ್ಲ. ಯಾಕೆ? ನಮ್ಮ ಮಾತಿನ ಅರ್ಥ, ಈ ಹುಳಿಯಾದ ಕಿತ್ತಳೆ ಅಂದ್ರೆ ನಮಗಂತೂ ಇಷ್ಟ ಇಲ್ಲ. ಹೌದಾ? ಅಡ್ಡಿ ಇಲ್ಲ ಬಿಡಿ. ನೀವು ನಮಗೀಗ ತಿಳಿಸಿ ನೀವು ಏನು ಸೇವನೆ ಮಾಡುತ್ತೀರಾ ಅಂತ. ನಾವು ಅದನ್ನೇ ತಂದು ನಿಮಗೆ ಕೊಡ್ತೀವಿ ಚಂದ್ರಿ. ಅದು ಅಲ್ಲಿ ನೋಡಿ, ಪೇರಳೆ ಹಣ್ಣಿನ ಮರ. ಎಲ್ಲಿ? ಪಂಡಿತರೇ, ಅಲ್ಲಿ ಪಂಡಿತರೇ, ಅಲ್ಲಿ. ಅದರಲ್ಲಿ ದೊಡ್ಡ ದೊಡ್ಡ ರಸಭರಿತ ಪೇರಳೆ ಇದೆ. ಅದನ್ನು ನಮಗೆ ತಂದು ಕೊಡಿ. ಅವಶ್ಯವಾಗಿ. ಆದರೆ ಚಂದ್ರಿ, ಈ ವೃಕ್ಷವೇನೋ ಇದೆ, ಆದರೆ ಒಂದು ಪೇರಳೆಯೂ ಕೂಡ ಕಾಣುತ್ತಿಲ್ಲವಲ್ಲ ನಮಗೆ. ಅಯ್ಯೋ, ಈ ಚಂದ್ರಿಕಾ ಎಲ್ಲಿ ಮಾಯವಾಗಿ ಹೋದ್ಲು? ಈ ಚಂದ್ರಿಕಾ ಎಲ್ಲಿ ಮಾಯವಾಗಿ ಹೋದ್ಲು? ಶಾರದಾ, ನಾನ್ ಲಡ್ಡು ಮಾಡಿಟ್ಟಿದ್ನಲ್ಲ, ಅದನ್ ಮಾತೆಗೆ ನೈವೇದ್ಯ ಮಾಡು. ಹ. ಹೇ ಮಾತೆ, ರಾಮ, ಮಹಾರಾಜ ಹಾಗೂ ಎಲ್ರನ್ನೂ ಆ ವಿಷಕನ್ನೆಯಿಂದ ರಕ್ಷಣೆ ಮಾಡಿ. ನಾನ್ ನಿಮ್ ಉತ್ತಮ ಸ್ವಾಸ್ಥ್ಯಕ್ಕಾಗಿ ಮಾತೆಗೆ ಈ ಲಡ್ಡುವಿನ ನೈವೇದ್ಯ ಮಾಡಿದೆ. ಈ ಪ್ರಸಾದದ ಅವಶ್ಯಕತೆ ಮಹಾರಾಜರಿಗೆ ಬಹಳವಿದೆ. ಈಗ ಮಾತೇನೆ ಅವರನ್ನು ರಕ್ಷಿಸ್ಬೇಕು. ಹೌದಮ್ಮ, ನಿಮ್ ಮಾತು ಅಕ್ಷರಶಃ ಸರಿ. ಆದ್ರೆ ಈ ಪ್ರಸಾದನ ಅವ್ರಿಗೆ ತಲುಪಿಸೋದು ಯಾರು? ಜ್ವರದಿಂದ ಇವ್ರ ಮೈ ಸುಡ್ತಿದೆ. ಇವ್ರಲ್ಲಿಗೆ ಹೇಗ್ ಹೋಗಕ್ ಸಾಧ್ಯ? ಒಂದ್ ವೇಳೆ ಇವ್ರಲ್ಲಿಗೆ ಹೋದ್ರು ಕೂಡ ಆ ವಿಷಯಕ್ಕನ್ನೇ ಗೊತ್ತಾಗ್ಬಿಟ್ರೆ? ಚಿಂತೆ ಬೇಡ. ನಮಗೆ ಪಂಡಿತ ರಾಮಕೃಷ್ಣರ ಮೇಲೆ ಯಾವ ಸಂದೇಹವೂ ಇಲ್ಲ. ವಿಷವೇ ನನ್ನ ಶಸ್ತ್ರ.
ಏನನ್ನೂ ಹೇಳಿಲ್ಲ. ನಾವು ಕೇವಲ ಅವ್ರಿಗೆ ಪ್ರಸಾದ ನೀಡೋ ಬಗ್ಗೆ ಮಾತಾಡ್ತಿದ್ವಿ. ಈ ಪ್ರಸಾದವನ್ನು ಮಹಾರಾಜರಿಗೆ ಅವಶ್ಯವಾಗಿ ತಲುಪಿಸಬೇಕು. ಏನು ಪಂಡಿತರೆ? ಆದರೆ ಈ ಪ್ರಸಾದ ಇನ್ನೂ ಪೂರ್ಣವಾಗಿಲ್ಲ. ನೀನಿದೇನ್ ಮಾಡಿದೆ? ಈ ಪ್ರಸಾದದಲ್ಲಿ ಶಾರದಾಳ ಪ್ರಾರ್ಥನೆಯ ಜೊತೆ ನನ್ನ ವಿಷವನ್ನು ಬೆರೆಸಿದೆ. ಈ ಲಡ್ಡುವನ್ನು ತೆಗೆದುಕೊಂಡು ದರ್ಬಾರಿನಲ್ಲಿ ಎಲ್ಲರ ಸಮಕ್ಷ ಮಹಾರಾಜರಿಗೆ ತಿನ್ನಿಸುವೆ. ನಾನಂತೂ ಅಲ್ಗಾಡಲು ಆಗುತ್ತಿಲ್ಲ. ದರ್ಬಾರ್ಗೆ ಹೇಗೆ ಹೋಗ್ಲಿ? ಈ ಮೂಲಿಕೆ ನೀರಿನಲ್ಲಿ ಬೆರೆಸಿ ಸೇವಿಸು. ಇದರಿಂದ ನಮ್ಮ ವಿಷದ ಪ್ರಭಾವ ನಷ್ಟವಾಗುವುದು. ಕೃಷ್ಣದೇವರಾಯನ ಮೃತ್ಯುವಂತೂ ನಮ್ಮ ವಿಷದಿಂದಲೇ ಆಗುತ್ತದೆ. ಆದರೆ ಅದಕ್ಕೆ ಕಾರಣ ನೀನಾಗುವೆ. ನಾನು ಹಾಗೆಂದು ಮಾಡಲಾರೆ. ಸ್ಮರಣೆ ಇರಲಿ, ಯಾವ ಚತುರತೆನೂ ಬೇಡ. ವಿಷವೇ ನನ್ನ ಶಸ್ತ್ರ. ಇವರೆಲ್ಲರ ಜೀವನ ಸಮಾಪ್ತಿಯಾಗಿ ಬಿಡುವುದು. ನೀವೆಲ್ಲರೂ ನನ್ನ ಜೊತೆ ಬನ್ನಿ. ದರ್ಬಾರಿನಲ್ಲಿ ಸಾಮಾನ್ಯರ ಸಭೆ ಇದೆ. ಈಗ ನಾನು ಏನು ಮಾಡ್ಲಿ? ನೀನು ತುಂಬ ಯೋಚಿಸುವ ಅಗತ್ಯವಿಲ್ಲ ಪಂಡಿತ ರಾಮಕೃಷ್ಣ. ಅನ್ಯಥಾ ವಿಷವೇ ನನ್ನ ಶಸ್ತ್ರ. ಎಷ್ಟೊಂದು ಪೇರ್ಲೆ ತಂದಿದ್ದೇವೆ ನಾವು. ಏಕೆ ನಮ್ಮ ಕಣ್ ತಪ್ಪಿಸಿ ಹೊರಟು ಹೋದೆ? ಮತ್ತೆ ನೀವು ಅದೆಲ್ಲಿ ಮಾಯವಾಗಿ ಹೋದ್ರಿ ಚಂದ್ರಿಕಾ? ನಾವು ಮೊದ್ಲೇ ಹೇಳಿದ್ವಿ ಗುರುಜಿ, ಇಷ್ಟು ಶ್ರಮ ತಗೋಬೇಡಿ ಅಂತ. ಅರೆ ಗುರುಜಿ ಏನ್ ಶ್ರಮ ಪಟ್ರು? ಶ್ರಮ ಪಟ್ಟಿದ್ದು ನಾವು. ಹಣ್ಣು ಕೀಳ್ತಾ ಸೊಂಟ ಬಿದ್ದೋಯ್ತು. ಹಾ ಗುರುಜಿ, ನಮ್ಗರ್ಧ ಕೊಡಿ. ಗುರುಜಿ ನಮ್ಮತ್ರ ಕೊಡಿ, ನಾವು ಇಟ್ಕೊತೀವಿ. ಪ್ರಣಾಮಗಳು ಆಚಾರ್ಯರೇ. ಹಾ ಪ್ರಣಾಮ ಆಚಾರ್ಯರೇ, ಆ ಗಂಟಲ್ಲಿ ಏನಿದೆ? ನಿಮಗಂತೂ ಅಲ್ಲ. ಅರೇ ಬನ್ನಿ ಬನ್ನಿ ಪಂಡಿತ ರಾಮಕೃಷ್ಣ, ಏನ್ ತಗೊಂಡು ಬಂದಿದ್ದೀರಾ? ನಮಗೂ ತೋರಿಸಿ. ಏನಿದೆ ಇದರಲ್ಲಿ? ಪಂಡಿತ ರಾಮಕೃಷ್ಣ ನಮಗೆಲ್ಲರಿಗೂ ಲಡ್ಡು ತಂದಿದ್ದಾರೆ. ಇಲ್ಲ ಕೊಡಿ, ಗುರುವರ್ಯ. ನಮಗೆ ಮೊದಲು ಕೊಡಿ. ನಾವು ಶ್ರೀಕಾರ ಗುರುವರ್ಯ, ಹಾಕ್ತೀವಿ. ಈ ಲಡ್ಡು ಕೊಡಿ. ನಿಮಗಲ್ಲ. ಅರೆ ಗುರುಜಿ, ಒಬ್ಬೊಬ್ರೆ ತಿಂದ್ರೆ ಹೊಟ್ಟೆ ಕೆಟ್ಟೋಗುತ್ತೆ. ನನ್ಗೂ ಕೊಡು ತಣಿ, ಇಲ್ಲಾಂದ್ರೆ ನಿನ್ನ ಹೊಟ್ಟೆ ಕೆಟ್ಟೋಗುತ್ತೆ. ಎಲ್ರಿಗಿಂತ ಮೊದಲು ನಾವ್ ಇದನ್ ಗ್ರಹಣ ಮಾಡ್ತೀವಿ. ಇಲ್ಲ ಮಂತ್ರಿಗಳೇ, ಈ ಅರೆ, ಲಡ್ಡು ಇದು ನಿಮಗೆ- ನಮಗ್ ಕೊಡಿ. ನನಗ್ ಕೊಡಿ. ನಮಗ್ ಮೊದ್ಲು ಕೊಡಿ. ನನಗ್ ಕೊಡಿ. ಗುರುಗಿಂತ ಮೊದಲು ಶಿಷ್ಯರು ಹೇಗೆ ತಿನ್ನೋಕ್ ಸಾಧ್ಯ? ಕೊಡಿ, ನಾವು ತಿಂತೀವಿ. ದತ್ತಾಚಾರ್ಯ, ಏನಾಯ್ತು ಗುರುಜಿ, ಏನಾಯ್ತು? ದಣಿಮಣಿ, ಈ ಪಂಡಿತ ರಾಮಕೃಷ್ಣನು ನಮ್ಮ ಹೆಸರಿಡಿದು ಹೋಗಿದ.
ಹಾ ತಥಾಚಾರ್ಯ. ನಮ್ಮ ಹೆಸರು ಕೂಗುವಷ್ಟು ಆದರೂ ಹೆಸರಂತೂ ಎತ್ತಿದ ಬಿಡುವುದಿಲ್ಲ ಪಂಡಿತ ರಾಮಕೃಷ್ಣ. ಏನಾಯ್ತು ಪಂಡಿತ ರಾಮಕೃಷ್ಣರೇ, ನೀವಿಷ್ಟು ವಿಚಲಿತರೇಕಾದಿರಿ, ಅದು ಕೇವಲ ಲಾಡುಗಾಗಿ. ಏನಿಲ್ಲ ಮಂತ್ರಿವರ್ಯ. ಮಹಾರಾಜ ಕೃಷ್ಣದೇವರಾಯರಿಗೆ, 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 ಮಹಾರಾಜ ಕೃಷ್ಣದೇವರಾಯರಿಗೆ. ಪಂಡಿತ ರಾಮಕೃಷ್ಣ, ನಿಮ್ಮ ಕೈಯಲ್ಲೇನಿದೆ? ಅದು ಅಮ್ಮ ಮಾತೆ ಕಾಳಿಗೆ ನೈವೇದ್ಯ ನೀಡಿ ತಮಗಾಗಿ ಪ್ರಸಾದ ಕಳಿಸಿದ್ದಾಳೆ ಮಹಾರಾಜ. ನಮಗಾಗಿಯೇ? ಹಾಗಾದ್ರೆ ಬನ್ನಿ, ನಮ್ಮ ಬಳಿ ಬಂದು ನಮಗೆ ಪ್ರಸಾದ ಕೊಡಿ. ಪಂಡಿತ ರಾಮಕೃಷ್ಣ, ತಮ್ಮ ಕೈ ಏಕೆ ನಡುಗುತ್ತಿದೆ? ಏನಿಲ್ಲ ಮಹಾರಾಜ, ತಾವು ಪ್ರಸಾದ ಸೇವಿಸಿ. ಅಭಿಯಾನ ಪೂರ್ಣವಾಯಿತು. ಪಂಡಿತ ರಾಮಕೃಷ್ಣ ನಿಮಗೆ ವಿಷ ನೀಡಿದ್ದಾರೆ ಮಹಾರಾಜ. ನೀವು ಸೇವನೆ ಮಾಡಿರುವ ಆ ಲಡ್ಡುವಿನಲ್ಲಿ ವಿಷವಿತ್ತು. ಪಂಡಿತ ರಾಮಕೃಷ್ಣ, ಬೇಡ. ಏಕೆ ಬೇಡ ರಾಮಕೃಷ್ಣ? ಪ್ರಸಾದ ಗ್ರಹಣ ಮಾಡುತ್ತೇವೆ. ಹಾ, ಏನಿಲ್ಲ ಮಹಾರಾಜ, ತಾವು ಪ್ರಸಾದ ಸೇವಿಸಿ. ಹೇ ಭಗವಂತ, ನೀವಿದೇನ್ ಮಾಡ್ಬಿಟ್ರಿ? ಅಮ್ಮ. ಪಂಡಿತ ರಾಮಕೃಷ್ಣ, ಇದೇನಿದು ಉಪಹಾಸ್ಯ? ನಮ್ಮನ್ನು ಅಪಮಾನ ಮಾಡುತ್ತಿರುವಿರಾ? ಎಂಥ ವಿಷಕನ್ಯಾ ನೀವು? ನಿನ್ನ ವಿಷದ ಪ್ರಭಾವನೇ ಆಗ್ತಿಲ್ವಲ್ಲ. ವಿಷಕನ್ಯೆ, ನಮ್ಮನ್ನೇ ಈ ಪ್ರಶ್ನೆ ಕೇಳುವ ದುಸ್ಸಾಹಸ ಹೇಗೆ ಮಾಡಿದಿರಿ? ಇದು ಅಸಂಭವ. ಇದನ್ನು ತಿಂದ ಮೇಲೆ ಇಷ್ಟೊತ್ತಿಗೆ ನೀನು ಮೃತ್ಯುವಾಗಬೇಕಾಗಿತ್ತು. ಯಾಕೆ ಎಂದರೆ ನಾನು ವಿಶ್ವದ ಸರ್ವಶ್ರೇಷ್ಠ ವಿಷಕನ್ಯೆ. ಹೇ ಭಗವಂತ! ವಿಷಕನ್ಯೆ? ಅಮ್ಮ, ಕೋಲು.
ಪಂಡಿತ ರಾಮಕೃಷ್ಣ, ಯಾರಾದರೂ ಹೇಳಿ ಇಲ್ಲಿ ಏನು ನಡೆಯುತ್ತಿದೆ ಎಂದು. ಯಾರೀ ಕನ್ಯೆ? ಇವಳೇನು ಹೇಳುತ್ತಿರುವಳು? ಮಹಾರಾಜ, ಈ ಚಂದ್ರಿಕಾ ಎನ್ನುವ ಕನ್ಯೆ ಏನಿದಾಳೋ ಈಕೆ ವಾಸ್ತವದಲ್ಲಿ ಒಬ್ಬ ವಿಷಕನ್ಯೆ. ನಿಮ್ಮ ಶತ್ರುಗಳು ನಿಮ್ಮನ್ನ ವಧೆ ಮಾಡಲು ಇವಳನ್ನ ಇಲ್ಲಿ ಕಳಿಸಿದ್ರು. ಇವಳು ಈ ಪ್ರಸಾದದಲ್ಲಿ ವಿಷವನ್ನು ಬೆರೆಸಿ ನಿಮ್ಮನ್ನ ಹತ್ಯೆಗೈಯಲು ಮುಂದಾಗಿದ್ಲು. ಹಾಗೂ ಇದೇ ಉದ್ದೇಶದಿಂದ ಇವಳು ಸೌಂದರ್ಯ ತಜ್ಞೆಯಾಗಿ ಈ ಅರಮನೆಗೆ ಬಂದಿದ್ಲು. ನನ್ನ ಪರಿವಾರವನ್ನ ಬಂದಿಯಾಗಿರಿಸಿ ನಾನು ನಿಮಗೆ ವಿಷ ಮಿಶ್ರಿತ ಲಡ್ಡು ನೀಡುವಂತೆ ಒತ್ತಾಯಿಸಿದ್ಲು. ಹಾಗೂ ಇವಳು ಅನೇಕ ಜನರ ಮೃತ್ಯುವಿಗೂ ಪ್ರಯತ್ನಿಸ್ತಾ ಇದ್ಲು. ಮಹಾರಾಜ, ನಿಮ್ಮ ವಧೆಯ ನಂತರ ಇವಳು ಮಹಾರಾಣಿಯರ ವಧೆ ಮಾಡುವ ಯೋಜನೆ ಹಾಕಿದ್ಲು. ಇವಳು ನಮಗೆ ಹೆದರಿಸಿದ್ಲು. ಒಂದೊಮ್ಮೆ ನಾನು ಇವಳ ವಾಸ್ತವಿಕತೆ ಹಾಗೂ ಯೋಜನೆ ಬಗ್ಗೆ ನಿಮಗೆ ಮಾಹಿತಿ ನೀಡಿದ್ರೆ ಅನ್ಯ ಪರಿವಾರಗಳ ಜೊತೆ ನನ್ನ ಪರಿವಾರವನ್ನು ಕೊಲ್ತೇನೆ ಅಂತ. ಓಹೋ, ಅದಕ್ಕೆ ನೀವು ಮಹಾರಾಜರಿಗೆ ವಿಷ ಬೆರೆತ ಲಡ್ಡು ನೀಡಲು ಬಂದು ಬಿಟ್ರೆ? ವಾ ವಾ ಪಂಡಿತ ರಾಮಕೃಷ್ಣ, ವಾ! ನನ್ನ ಕೈಯಿಂದ ಇಷ್ಟು ದೊಡ್ಡ ಮಹಾಪಾಪ ಹೇಗಾಗ್ತಿತ್ತು ಗುರುವರ್ಯ? ಹಾಗೂ ಇದೇ ಕಾರಣಕ್ಕೆ ತಾವು ಆ ವಿಷದ ಲಡ್ಡುವನ್ನು ಸ್ವಯಂ ಗ್ರಹಣ ಮಾಡಿದಿರಿ. ಕೊತ್ವಾಲರೇ, ಸೈನಿಕರೇ, ಚಂದ್ರಿಕಾಳನ್ನ ಬೇಗ ಬಂಧಿಸಿ. ನಿಲ್ಲಿ, ಬೇಡ. ಏನು ಲಾಭ ಆಗದು? ಇವಳು ನಿಮ್ಮನ್ನು ವಧೆ ಮಾಡ್ತಾಳೆ. ನೆನ್ಪಿರ್ಲಿ, ಇವಳು ವಿಷಕನ್ಯೆ. ಇವಳ ಶ್ವಾಸದಲ್ಲೂ ವಿಷವಿದೆ. ಸರ್ವಪ್ರಥಮ ಇವಳ ಬಾಯನ್ನು ಮುಚ್ಚಿ ಹಾಗೂ ಇವಳ 2 ಕೈಗಳನ್ನ ಹಿಂದಿನಿಂದ ಕಟ್ಟಿ ಶೀಘ್ರ ಮಾಡಿ. ಇವಳ ಚೈತನ್ಯ ಮರಳಿ ಬರುವ ಮುನ್ನ ಈ ಕಾರ್ಯ ಸಂಪನ್ನವಾಗಬೇಕು. ಶೀಘ್ರ ಮಾಡಿ. ಅಯ್ಯೋ, ನೀವಿದೇನ್ ಮಾಡ್ಬಿಟ್ರಿ? ನೀವ್ ಸ್ವಯಂ ಆ ವಿಷದ ಲಡ್ಡು ತಿನ್ನೋ ಅವಶ್ಯಕತೆ ಏನಿತ್ತು? ಚಿಂತಿಸಬೇಡ ಶಾರದಾ. ಅಮ್ಮ, ನನ್ಗೇನು ಆಗದು. ಯಾಕೆ ಚಕಿತ್ಲಾದೆಯ ಚಂದ್ರಿಕಾ? ಅಂಥದ್ದೇನೂ ನಡೀಲೇ ಇಲ್ಲ ನೀನು ಯೋಚಿಸಿದ ರೀತಿ. ಆ ಮೂಲಿಕೆಯನ್ನು ನೀನು ನನ್ನ ಮನೆಯಲ್ಲಿ ನೀಡಿದಾಗ ನಾನು ತಿಂದೇ ಇರಲಿಲ್ಲ. ಆಗ ನಾನು ಕೇವಲ ಚೇತರಿಸಿಕೊಂಡವನಂತೆ ನಾಟಕ ಆಡಿದೆ. ಆ ಮೂಲಿಕೆ ನಾನು ತಿಂದಿದ್ದು ಆ ಲಡ್ಡುವನ್ನು ಮಹಾರಾಜರಿಂದ ಕಸಿದಾಗ. ನಾವು ಹೇಗೋ ಪಾರಾಗ್ಬಿಟ್ವಿ. ಹೇ ಭಗವಂತ, ನಾವು ವಿಷಕನ್ಯೆ ಹಿಂದೆ ಬಿದ್ದಿದ್ವಿ. ನಮಗೆ ಅವಳ ವಿಷಯ ಏನಾದ್ರು ಮಹಾರಾಜ, ಇವಳಿಗೆ ಈಗಲೇ ಮೃತ್ಯು ದಂಡನೆ ನೀಡಬೇಕು. ಬೇಡ ಮಹಾರಾಜ. ಏಕೆ ಬೇಡ ಪಂಡಿತ ರಾಮಕೃಷ್ಣ? ನೀವಿದೇನ್ ಮಾಡ್ತಿದ್ದೀರಾ? ಏನಾಗಿದೆ ನಿಮಗೆ? ಇವಳು ಘೋರ ಅಪರಾಧ ಮಾಡಿದ್ದಾಳೆ ಮಹಾರಾಜ. ಇವಳಿಗೆ ಗುರುವರ್ಯ, ಇವಳು ಅಪರಾಧಿನೇ. ಆದ್ರೆ ಕೇವಲ ಅಪರಾಧಿ ಅಲ್ಲ, ಇವಳಿಗೂ ಕೂಡ ಅನ್ಯಾಯವಾಗಿದೆ. ಮಹಾರಾಜ, ಈ ವಿಷಕನ್ಯೆಯರ ಜೀವನ ಅತ್ಯಂತ ಕಠೋರವಾಗಿರುತ್ತೆ. ಇವ್ರಿಗೆ ಬಾಲ್ಯದಿಂದಲೇ ಉಪ್ಪಿನ ಆಹಾರ ನೀಡದೆ ಕೇವಲ ವಿಷ ನೀಡಲಾಗುತ್ತೆ. ಈ ಪ್ರಕ್ರಿಯೆಯಲ್ಲಿ ಎಷ್ಟೋ ಕನ್ಯೆಯರ ಮೃತ್ಯುವಾಗ್ಬಿಡುತ್ತೆ. ಯಾವ ಕನ್ಯೆ ಈ ವಿಷವನ್ನು ಸಹಿಸಿಕೊಳ್ಳುವಳೋ ಅವಳ ಶ್ವಾಸ, ರಕ್ತ, ಉಗುರು, ನಾಲಿಗೆ ಎಲ್ಲವೂ ವಿಷವಾಗ್ಬಿಡುತ್ತೆ. ಗುರುವರ್ಯ, ಘೋರ ಅಪರಾಧ ಆ ವ್ಯಕ್ತಿಗಳದ್ದು. ಅವರು ಈ ರೀತಿ ಮುಗ್ಧ ಕನ್ಯೆಯರಿಗೆ ವಿಷ ನೀಡಿ ನೀಡಿ ವಿಷಕನ್ಯೆಯಾಗಿ ಪರಿವರ್ತನೆ ಮಾಡಿರ್ತಾರೆ. ಮಹಾರಾಜ, ವಿಷಯುಕ್ತರಾದ ಕಾರಣ ಇವರು ಜೀವನ ಪರ್ಯಂತ ಏಕಾಂಗಿಯಾಗಿರ್ಬೇಕಾಗತ್ತೆ. ಯಾವ ಸಂಬಂಧಿಗಳು, ಪರಿವಾರ, ಮಿತ್ರರು ಇವ್ರಿಗೆ ಯಾರೂ ಇರೋದಿಲ್ಲ. ಯಾವ ಮನುಷ್ಯರ ಜೊತೆಯೂ ಇವರಿಗೆ ಸಂಪರ್ಕನೇ ಇರೋದಿಲ್ಲ. ಯಾವ ಭಾವನೆಗಳೂ ಇರೋದಿಲ್ಲ. ಆದರೆ ಇದರ ಅರ್ಥ ಇದಲ್ಲ ಬೇರೆ ಮನುಷ್ಯರ ರೀತಿ ಇವರಲ್ಲಿ ಭಾವನೆ ಜಾಗೃತವಾಗುವುದಿಲ್ಲವೆಂದು. ಮಹಾರಾಜ, ಇವಳಿಗೆ ದಂಡನೆ ನೀಡುವುದೇ ಅನಿವಾರ್ಯವಾದರೆ ಇವಳಿಗೆ ವಿಷಮುಕ್ತಳಾಗುವ ದಂಡನೆ ನೀಡಿ. ಅದರಿಂದ ಇವಳ ಜೀವನ ಬದಲಾಗುತ್ತೆ. ಆದರೆ ಅದು ಹೇಗೆ ಸಾಧ್ಯ ಪಂಡಿತ ರಾಮಕೃಷ್ಣ? ಮಹಾರಾಜ, ಇವಳಿಗೆ ನಿತ್ಯ ಲವಣಯುಕ್ತ ಆಹಾರ ನೀಡಬೇಕು. ಅದರಿಂದ ಇವಳ ಶರೀರದ ವಿಷ ನಿಧಾನವಾಗಿ ಸಮಾಪ್ತಿಯಾಗುತ್ತೆ. ಇದು ಅತ್ಯಂತ ಕಷ್ಟಕರ ಪ್ರಕ್ರಿಯೆ ಮಹಾರಾಜ. ಅದರಿಂದ ಇವಳಿಗೆ ಹಿಂಸೆ ಆಗುತ್ತೆ, ಚಡ್ಪಡಿಸ್ತಾಳೆ. ಆದ್ರೆ ಸಂಭವತಃ ಇದೇ ದಂಡನೆ ಈಕೆಗೆ ಉಪಯುಕ್ತ. ಯಾವಾಗ ಒಂದು ಬಾರಿ ಇವಳ ಶರೀರದಿಂದ ವಿಷ ಸಮಾಪ್ತಿಯಾಗ್ಬಿಟ್ರೆ ಆಗ ಇವಳು ಸಾಮಾನ್ಯ ಸ್ತ್ರೀ ಅಂತ ಆಗ್ಬಿಡ್ತಾಳೆ. ಮಂತ್ರಿವರ್ಯ, ಇವರನ್ನು ಇಲ್ಲಿಂದ ಕರೆದೊಯ್ಯಿರಿ. ಇವರಿಗೆ ಧ್ಯಾನದಿಂದ ಲವಣಯುಕ್ತ ಭೋಜನವನ್ನು ನೀಡಿ. ನಿಮ್ಮಾಜ್ಞೆ ಮಹಾರಾಜ.
ಪಂಡಿತ ರಾಮಕೃಷ್ಣ, ನಮಗೀಗ ತಿಳಿಯಿತು ನೀವು ನಮ್ಮನ್ನು ತಥಾಚಾರಿ ಎಂದು ಏಕೆ ಕೂಗಾಡಿದಿರೆಂದು. ನಮ್ಮ ಪ್ರಾಣ ರಕ್ಷಣೆ ಮಾಡಿದಕ್ಕಾಗಿ ಧನ್ಯವಾದ. ಮಹಾರಾಜ, ನಮಗೆ ತಿಳಿಯುತ್ತಿಲ್ಲ ನಿಮಗೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು. ನೀವು ನಿಮ್ಮ ಪ್ರಾಣದ ಬಗ್ಗೆ ಚಿಂತಿಸದೆ ಪುನಃ ಒಂದು ಬಾರಿ ನಮ್ಮ ಪ್ರಾಣ ರಕ್ಷಣೆ ಮಾಡಿದಿರಿ. ನಿಮ್ಮ ಪ್ರಾಣಕ್ಕಿಂತ ಅಧಿಕವಾದದ್ದು ಯಾವುದೂ ಇಲ್ಲ ಮಹಾರಾಜ. ನನ್ನ ಪಾಲಿಗೆ ಈ ಸಂಪೂರ್ಣ ವಿಜಯನಗರದ ಪಾಲಿಗೆ. ಧನ್ಯರು ನೀವು. ಧನ್ಯವು ನಿಮ್ಮ ರಾಷ್ಟ್ರಭಕ್ತಿ. ಎಲ್ಲಿಯವರೆಗೂ ವಿಜಯನಗರದಲ್ಲಿ ನಿಮ್ಮಂತ ರಾಷ್ಟ್ರಭಕ್ತರಿರುವರೋ ಅಲ್ಲಿಯವರೆಗೆ ವಿಜಯನಗರದಲ್ಲಿ ಯಾವುದೇ ವಿಷ ಆತಂಕಿತಗೊಳಿಸಲಾಗದು ಪಂಡಿತ ರಾಮಕೃಷ್ಣ. ಮಹಾರಾಜ, ಅದು ಪುರಸ್ಕಾರವನ್ನೂ ನೀಡಿ. ಅವಶ್ಯವಾಗಿ, ಅವಶ್ಯ ಪಂಡಿತ ರಾಮಕೃಷ್ಣ, ನೀವಿಂದು ಪುರಸ್ಕಾರಕ್ಕೆ ಯೋಗ್ಯರು. ಹಾಗೂ ನಿಮ್ಮ ಪುರಸ್ಕಾರವೇನೆಂದರೆ ನಿಮ್ಮ ಆರೋಗ್ಯ ಸಂಪೂರ್ಣ ಸರಿ ಹೋಗುವವರೆಗೂ ನೀವು ರಾಜ್ಯ ದರ್ಬಾರಿಗೆ ಬರುವ ಅವಶ್ಯಕತೆ ಇಲ್ಲ. ಮತ್ತೆ ಇಂದು ವಿಜಯನಗರ ರಾಜ್ಯದ ಸಾಮ್ರಾಟ ಕೃಷ್ಣದೇವರಾಯ ಸ್ವಯಂ ನಿಮ್ಮನ್ನು ನಿಮ್ಮ ನಿವಾಸದವರೆಗೂ ಬಿಟ್ಟು ಬರುತ್ತಾರೆ. ಮಹಾಮಂತ್ರಿಗಳೇ, ಮಹಾರಾಜ, ಶೀಘ್ರಾತಿ ಶೀಘ್ರ ರಾಜ್ಯ ವೈದ್ಯರನ್ನು ಪಂಡಿತ ರಾಮಕೃಷ್ಣರ ನಿವಾಸಕ್ಕೆ ಕಳಿಸಿ. ನಿಮ್ಮ ಆಜ್ಞೆ ಮಹಾರಾಜ. ಬನ್ನಿ ಪಂಡಿತ ರಾಮಕೃಷ್ಣ. ಗುರುಜಿ, ಅಲ್ಲಿ ನೀವು ರಾಮಕೃಷ್ಣರನ್ನ ಸಿಕ್ಕಾಕ್ಸ್ಬೇಕು ಅಂತಿದ್ರೆ ಇಲ್ಲಿ ಇವನು ಪ್ರಶಂಸೆಗಳ ಮೇಲೆ ಪ್ರಶಂಸೆ ಪಡಿತಾ ಹೋಗ್ತಿದ್ದಾನೆ. ಗುರುಜಿ, ಇವಾಗ್ಲೇ ವಿಷದ ಲಡ್ಡು ತಿನ್ಬಿಡಿ. ನೀವು ಬದುಕಿರೋದು ವ್ಯರ್ಥ. ವ್ಯರ್ಥ ಪಂಡಿತ ರಾಮಕೃಷ್ಣನ ಜೀವನವಾಗಬೇಕು. ಕೇವಲ ಅವಕಾಶ ಸಿಗಬೇಕು. ಮಹಾರಾಜ, ವಾಹ್ ವಾಹ್ ವಾಹ್! ಅದ್ಭುತ ಮಹಾರಾಜರ ಅದ್ಭುತ ಪ್ರದರ್ಶನ. ಹಾಗೂ ಬಾಲ ಅವರಿಂದ ಹೇಗೆ ತಪ್ಪಿಸಿಕೊಂಡ, ಹೀಗೆ ಹೀಗೆ ಹೀಗೆ. ಮಹಾರಾಜ, ಮಲ್ಲ ಯುದ್ಧ ಆತ್ಮ ಪ್ರಸನ್ನವಾಯಿತು. ಮಹಾರಾಜ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ಬೇರೆ ಯಾರಾದರೂ ಸವಾಲೊಡ್ಡಲು ಬಯಸುವರು? ಪಂಡಿತ ರಾಮಕೃಷ್ಣ, ನನ್ನನ್ನ ಕ್ಷಮಿಸಬೇಕು ಮಹಾರಾಜ. ನನಗಿಂದು ಅದ್ವಂದಿ ವ್ರತವಿದೆ. ಅದ್ವಂದಿ ವ್ರತವೆಂದರೇನು ಪಂಡಿತ ರಾಮಕೃಷ್ಣ? ಅದು ಈ ರೀತಿ ವ್ರತದಲ್ಲಿ ಯಾರೆಂದಿಗೂ ದ್ವಂದ್ವ ಮಾಡಬಾರ್ದು. ದ್ವಂದ್ವಿ ವ್ರತ. ಗುರುವರ್ಯ, ನಮ್ಮದು ವ್ರತವಿದೆ ಮಹಾರಾಜ. ನಿಮ್ಮದು ವ್ರತವಿದೆಯೇ? ಆದರೆ ಆಚಾರ್ಯರೇ, ನೀವ್ಯಾವ ವ್ರತ ಮಾಡ್ತಾ ಇದ್ದೀರಾ? ಭೀಮನ ಅಮಾವಾಸ್ಯೆ ವ್ರತ. ಗುರುದೇವ, ಭೀಮನ ಅಮಾವಾಸ್ಯೆ ವ್ರತ ಸ್ತ್ರೀಯರು ಮಾಡ್ತಾರೆ, ನೀವು ಪುರುಷರು. ಗೊತ್ತಿದೆ, ಬಹಳ ಚೆನ್ನಾಗಿ ಗೊತ್ತಿದೆ. ಇಂದು ಗ್ರಹ ನಕ್ಷತ್ರಗಳು ಆ ರೀತಿಯೇ ಇವೆ. ಭೀಮನ ಅಮಾವಾಸ್ಯೆ ಎಂದು ಇರೋ ರೀತಿ. ಅದಕ್ಕೆ ಈ ಶುಭ ಸಂದರ್ಭದಲ್ಲಿ ನಾವು ವ್ರತ ಇಟ್ಕೊಂಡ್ ಬಿಟ್ವಿ. ಅರ್ಥಾತ್ ನಮಗೆ ಸವಾಲೊಡ್ಡುವವರು ಇಲ್ಯಾರೂ ಇಲ್ಲ. ಮಹಾರಾಜ,
ಮಹಾರಾಜ, ಹೇಗಿತ್ತು ನನ್ನ ಪ್ರದರ್ಶನ? ಅದು ಅದ್ಭುತ. ನಿಮ್ಮಂತವರಿದ್ದರೆ ತಮ್ಮದೇ ಅರ್ಧ ಸೇನೆಯನ್ನು ಸಮಾಪ್ತಿ ಮಾಡಬಲ್ಲರು. ಮಹಾರಾಜ, ನಾವು ನಿಮಗೆ ಸವಾಲನ್ನು ನೀಡುತ್ತಿದ್ದೇವೆ, ನಮ್ಮ ಜೊತೆ ಯುದ್ಧ ಮಾಡಿ. ಮಹಾರಾಜ, ನಾವು ನಿಮಗೆ ಸವಾಲನ್ನು ನೀಡುತ್ತಿದ್ದೇವೆ, ನಮ್ಮ ಜೊತೆ ಯುದ್ಧ ಮಾಡಿ. ನಾವು ನೋಡುತ್ತೇವೆ ನಮ್ಮ ಕತ್ತಿ ವರಸೆ ಮರೆತೋಗಿದ್ದೇವೇನೋ. ಬೇಡ ಮಹಾರಾಣಿ ತಿರುಮಲಾಂಬ, ನೀವು ಇರಲಿ ಬಿಡಿ. ಹಾ ಚಿಕ್ಕ ಮಹಾರಾಣಿ, ಮಹಾರಾಜ ಸರಿಯಾಗಿಯೇ ಹೇಳುತ್ತಿದ್ದಾರೆ. ನೀವು ಸುಮ್ಮನಿರಿ, ನಿಮಗೆ ಪೆಟ್ಟಾಗಬಹುದು. ನಮಗೆ ಏನೂ ಆಗುವುದಿಲ್ಲ. ನಾವು ಬಾಲ್ಯಕಾಲದಲ್ಲಿ ಕತ್ತಿ ವರಸೆಯ ಶಿಕ್ಷಣ ಪಡೆದಿದ್ದೇವೆ. ಅವಶ್ಯವಾಗಿ ಪಡೆದಿದ್ದೀರಿ ನೀವು. ನಮಗೆ ತಿಳಿದಿದೆ. ಆದರೆ ಈ ಸಮಯ ಹೋಗ್ಲಿ ಬಿಡಿ ಮಹಾರಾಣಿ ತಿರುಮಲಾಂಬ. ಮಹಾರಾಜ, ನಿರ್ಭೀಯ ಕ್ಷತ್ರಿಯರು ಯಾರಾಗಿರ್ತಾರೆ ಅಂದರೆ ಸವಾಲನ್ನು ಸ್ವೀಕರಿಸುವವರು. ಇದೇ ಕ್ಷತ್ರಿಯ ಧರ್ಮ. ನೀವು ನಿಮ್ಮ ಖಡ್ಗವನ್ನು ಎತ್ತಿಕೊಳ್ಳಿ. ಅವಶ್ಯವಾಗಿ ಬನ್ನಿ, ನಾವು ನಮ್ಮ ಕ್ಷತ್ರಿಯ ಧರ್ಮದ ನಿರ್ವಹಣೆ ಮಾಡುತ್ತೇವೆ. ಮಹಾರಾಣಿ ತಿರುಮಲಾಂಬ ದ್ವಂದ್ವ ಮಾಡಬೇಕು. ಕತ್ತಿ ವರಸೆ, ಈರುಳ್ಳಿ ಕತ್ತರಿಸೋದಲ್ಲ. ಮಹಾರಾಜ, ನಮಗೆ ತಿಳಿದಿದೆ. ಆದರೆ ನಾವು ನಮ್ಮ ಪ್ರತಿಸ್ಪರ್ಧಿಯ ಆಹ್ವಾನ ಇದೇ ತರ ಮಾಡುತ್ತೇವೆ. ಹಾಗಾದರೆ ಸ್ವೀಕರಿಸಿ, ನಮ್ಮ ಸ್ವಾಗತವನ್ನು ಸ್ವೀಕರಿಸಿ. ಮಾಡಿ ದ್ವಂದ್ವ. ಮಹಾರಾಜ, ನೀವು ನಮ್ಮ ಪತಿ ಪರಮೇಶ್ವರ ಮಹಾರಾಜ. ನಾವು ನಿಮ್ಮ ಮೇಲೆ ಆಕ್ರಮಣ ಹೇಗೆ ಮಾಡುತ್ತೇವೆ? ನೀವು ನಮ್ಮ ಮೇಲೆ ಪ್ರಹಾರ ಮಾಡದಿದ್ದರೆ ನಮ್ಮ ಪ್ರತಿದ್ವಂದ್ವಿ ಹೇಗಾಗುವಿರಿ? ಮಹಾರಾಜ, ನಾವು ನಿಮ್ಮ ಮೇಲಲ್ಲ, ನಿಮ್ಮ ಖಡ್ಗದ ಮೇಲೆ ಆಕ್ರಮಣ ಮಾಡುತ್ತೇವೆ. ನೀವು ನಮ್ಮ ಖಡ್ಗದ ಮೇಲೆ ಆಕ್ರಮಣ ಮಾಡಲು ಹೇಳಿ. ಉಚಿತವಿದೆ. ಇದು ಕತ್ತಿ ವರಸೆ ಪ್ರತಿಸ್ಪರ್ಧಿಯೇ? ನೀವು ಒಂದೇ ಜಾಗದಲ್ಲಿ ಪ್ರಹಾರ ಮಾಡುತ್ತಿರುವಿರಿ ಮಹಾರಾಣಿ ತಿರುಮಲಾಂಬ. ಮಹಾರಾಜ, ನೀವು ಕೂಡ ಖಡ್ಗವನ್ನು ಒಂದೇ ಸ್ಥಾನದಲ್ಲಿ ಇಟ್ಟಿದ್ದೀರಲ್ಲ, ನಾವೇನ್ ಮಾಡೋದು? ಹೌದೇ, ಈಗ ಇಲ್ಲಿ ಹಿಡಿಯುತ್ತೇವೆ. ಮಹಾರಾಜ, ತಮಗೇನು ಆಗಿಲ್ಲ ತಾನೆ? ಮಹಾರಾಣಿ ತಿರುಮಲಾಂಬ. ಚಿಕ್ಕ ಮಹಾರಾಣಿಯವರೇ, ನಿಧಾನ ನಿಧಾನ. ತುಂಬಾ ನೋವಾಗ್ತಿದ್ಯಾ ಮಹಾರಾಜ? ತುಂಬಾ ನೋವಾಗ್ತಿದೆ. ನಮ್ಮನ್ನು ಕ್ಷಮಿಸಿ ಮಹಾರಾಜ, ಇದು ನಮ್ಮದೇ ತಪ್ಪು. ನಾವು ಮಹಾರಾಣಿ ತಿರುಮಲಾಂಬರನ್ನು ತಡೆಯಬೇಕಿತ್ತು. ಕ್ಷಮಿಸಿ ಬಿಡಿ ಮಹಾರಾಜ, ಕ್ಷಮಿಸಿ ಬಿಡಿ. ನಾವೆಲ್ಲಿದ್ದೀವಿ? ನೀವು ಅರಮನೆಯಲ್ಲಿದ್ದೀರಿ. ಸ್ವಲ್ಪ ಸಮಯ ವಿಶ್ರಮ ಮಾಡಿ. ಮಹಾರಾಜರಿಗೆ ಜಯವಾಗಲಿ. ಪಂಡಿತ ತತ್ತಾಚಾರ್ಯರು, ಮಹಾಮಂತ್ರಿ ತಿಮ್ಮರಸು ಹಾಗೂ ಪಂಡಿತ ರಾಮಕೃಷ್ಣರು ನಿಮ್ಮನ್ನು ಭೇಟಿಯಾಗಲು ಕಾಯುತ್ತಿದ್ದಾರೆ. ಹಾ, ಅವರನ್ನು ಒಳಗೆ ಕರೆಯಿರಿ. ಮಹಾರಾಣಿ ಚಿನ್ನಾದೇವಿ, ತಾವು ನಮ್ಮ ನೋವಿನ ಬಗ್ಗೆ ಚಿಂತಿಸದಿರಿ. ಬಿಗಿಯಾಗಿ ಗಂಟನ್ನು ಹಾಕಿ. ಬಿಗಿಯಾಗಿ. ಎಷ್ಟು ಮುದ್ದಾಗಿತ್ತು, ಅಲ್ಲಾಡಿದ್ರೆ ಎಷ್ಟು ಚಂದ ಕಾಣ್ತಿತ್ತು, ಪ್ರಿಯವಾಗಿತ್ತು. ಅದರ ಒಂದು ಸಂಕೇತದಿಂದ ಏನೇನೆಲ್ಲ ಆಗುತ್ತಿತ್ತು. ಇಂಥದ್ದು ಪಟ್ಟಿಯೊಳಗೆ ಅವಿತುಕೊಂಡಿದೆ. ಶಾಂತಿ ಗುರುಜಿ, ಶಾಂತಿಯಿಂದಿರಿ ಗುರುಜಿ. ಹೇಗೆ ಶಾಂತವಾಗಿರಲಿ, ಎಷ್ಟು ತಾಳ್ಮೆಯಿಂದಿರಲಿ? ಪ್ರಭುಗಳ ಆಜ್ಞೆಯ ಸಂಕೇತ ಅದು. ಹೇ ಭಗವಂತ, ಇದೇನ್ ಮಾಡಿಬಿಟ್ರೆ? ಬೆರಳನ್ನು ಕತ್ತರಿಸಬೇಕೆಂದಿದ್ದರೆ ನಮ್ಮದು ಕತ್ತರಿಸಬೇಕಿತ್ತು. ಮಹಾರಾಜರದ್ದು ಏಕೆ ಕತ್ತರಿಸಿದೆ? ನಾಟಕ ನಿಲ್ಸಿ, ಇಲ್ಲ ಅಂದ್ರೆ ಹೃದಯಾಘಾತವಾಗುತ್ತದೆ ನಿಮಗೆ. ಸರಿ ಮಹಾರಾಜ, ನಮ್ಮ ಸಹಾನುಭೂತಿ ಇದೆ. ಶೀಘ್ರ ನಿಮ್ಮ ಗಾಯ ಗುಣವಾಗಲೆಂದು ಆಶಿಸುತ್ತೇವೆ. ಧನ್ಯವಾದ ಮಹಾಮಂತ್ರಿಗಳೇ. ಪಂಡಿತ ರಾಮಕೃಷ್ಣ. ಹಾ ಮಹಾರಾಜ. ನೀವೇನು ಹೇಳುವುದಿಲ್ಲವೇ? ನಾನೇನು ಹೇಳಲಿ ಮಹಾರಾಜ? ಹಾಗಂದರೇನು? ನಮ್ಮ ಬೆರಳು ಕತ್ತರಿಸಿದೆ,
ಏನಾದರೂ ಖೇದ, ಸಂವೇದನೆ, ಸಹಾನುಭೂತಿ ಏನೂ ಇಲ್ಲವೇ? ಅದು ಖೇದವಂತೂ ಆಗಿದೆ ಮಹಾರಾಜ. ಆದ್ರೆ ಬೆರಳಿನ ಒಂದು ಸಣ್ಣ ಭಾಗ ಮಾತ್ರ ಕತ್ತರಿಸಿದೆ. ಹಾಗೂ ಈಶ್ವರ ಏನೇ ಮಾಡಿದ್ರು ಒಳ್ಳೇದಕ್ಕಾಗೇ ಮಾಡ್ತಾರೆ. ಬುದ್ಧಿಭ್ರಷ್ಟವಾಗಿದೆಯೇ ನಿಮ್ಗೆ ಪಂಡಿತ ರಾಮಕೃಷ್ಣ? ನೀವೇನು ಹೇಳುತ್ತಿರುವಿರಿ? ಮಹಾರಾಜ ನಿಮ್ಮ ಅನ್ನದಾತರು. ಮಹಾರಾಜ ನಿಮಗೆ ಸ್ಥಾನ ನೀಡಿದ್ದಾರೆ, ಸಮ್ಮಾನ ನೀಡಿದ್ದಾರೆ. ನಮ್ಮ ಮಹಾರಾಜರ ಕಷ್ಟವನ್ನು ಕಂಡು ನಿಮಗೆ ನೋವಾಗುತ್ತಿಲ್ಲವೇ? ಶಿವ್ 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 ಶಿವ್, ನೀವೆಷ್ಟು ನಿಷ್ಠೂರರು! ಮಹಾರಾಜರ ಕಷ್ಟವನ್ನು ಕಂಡು ನೀವು ಹೇಳುತ್ತಿರುವಿರಿ ಆಗಿರುವುದೆಲ್ಲ ಒಳ್ಳೆಯದಕ್ಕೆ ಆಗಿದೆ ಎಂದು. ಆನಂದವಾಗುತ್ತಿದೆಯೇ ನಿಮಗೆ? ಗುರುವರ್ಯ, ನಾನು ಕೇವಲ ಇದನ್ನು ಹೇಳ್ತಾ ಇದ್ದೇನೆ, ಆಗೋದೆಲ್ಲ ಒಳ್ಳೆದಕ್ಕೆ ಅಂತ. ಮಹಾರಾಜರ ಈ ಕಷ್ಟದ ಹಿಂದೆ ಈಶ್ವರನ ಯಾವುದೋ ಇಚ್ಛೆ ಇರಬಹುದು. ಅದರಿಂದ ಮಹಾರಾಜರಿಗೆ ಶುಭವಾಗುತ್ತೆ. ಪಂಡಿತ ರಾಮಕೃಷ್ಣ, ನಮ್ಮ ಬೆರಳು ಕತ್ತರಿಸಿದೆ, ಇದರಲ್ಲಿ ಒಳ್ಳೆಯದಾಗುವಂಥದ್ದೇನಿದೆ? ಒಂದೊಮ್ಮೆ ಶುಭವೇ ಆಗಿದ್ದರೆ ಸಾಬೀತು ಮಾಡಿ ತೋರಿಸಿ ರಾಮಕೃಷ್ಣ, ಸಾಬೀತು ಮಾಡಿ ತೋರಿಸಿ. ಮಹಾರಾಜ, ಈ ಪಂಡಿತ ರಾಮಕೃಷ್ಣರ ಉದ್ದಟತನವು ಬಹಳವಾಯಿತು. ನಿಮಗಾದ ಅಪಮಾನ ಅದು ನಮ್ಮ ಅಪಮಾನ ಮಹಾರಾಜ. ನಮಗಷ್ಟೇ ಅಲ್ಲ, ಸಂಪೂರ್ಣ ವಿಜಯನಗರಕ್ಕಾದ ಅಪಮಾನ. 3 ದಿನದಲ್ಲಿ ಸಾಬೀತು ಮಾಡಿ ತೋರಿಸಿ. ಭಗವಂತ ಮಾಡುವುದೆಲ್ಲ ಒಳ್ಳೆಯದಕ್ಕೆ ಎಂದು. ಅನ್ಯಥಾ ನೀವು ಗುರುವರ್ಯ, ನೀವು ಪಂಡಿತ ರಾಮಕೃಷ್ಣ, ಈ ಮಾತನ್ನು ಬಾಯಿ ತಪ್ಪಿ ಆಡಿದರೆ ನಮಗೆ ನೋವಾಗುತ್ತಿರಲಿಲ್ಲ. ಆದರೆ ಈ ಮಾತನ್ನು ನೀವು ಯೋಚಿಸಿಯೇ ಹೇಳಿದ್ದೀರಿ. ಈಗ ಇದನ್ನು ಸಾಬೀತುಪಡಿಸಿ. ಈಶ್ವರ ಏನೇ ಮಾಡಿದರೂ ಒಳ್ಳೆಯದಕ್ಕೆ ಎಂದು. ಇದಕ್ಕಾಗಿ ನಿಮ್ಮ ಬಳಿ ಕೇವಲ 3 ದಿನಗಳಿವೆ. ಇಲ್ಲದಿದ್ದರೆ ನಿಮ್ಮ ಬೆರಳನ್ನು ಕತ್ತರಿಸಲಾಗುವುದು. ಬಹಳ ಒಳ್ಳೆಯದು, ಒಳ್ಳೆಯ ನಿರ್ಧಾರ ಮಹಾರಾಜ. ಆದರೆ ಮಹಾರಾಜ, ಪಂಡಿತ ರಾಮಕೃಷ್ಣ, ಕೇವಲ 3 ದಿನ ಮಾತ್ರ. ನಿಲ್ಲು. ಯಾವುದೇ ಕಾರ್ಯಕ್ಕೆ ಹೋಗುವಾಗ ಯಾರಾದ್ರೂ ಸೀನಿದ್ರೆ ಅದು ಅಶುಭ ಸಂಕೇತ. ಅದಕ್ಕೆ ಸ್ವಲ್ಪ ಸಮಯ ಬಿಟ್ಟು ಹೋಗಿ. ಅಯ್ಯೋ ಅಮ್ಮ, ಆಗೋದೆಲ್ಲ ಒಳ್ಳೇದಕ್ಕೆ ಆಗುತ್ತೆ. ಬೇಗ ದರ್ಬಾರಿಗೆ ಹೋಗ್ಬೇಕು, ವಿಳಂಬ ಆಗ್ತಾ ಇದೆ. ನಿಲ್ಲು. 1-2 ಕ್ಷಣ ಕುಳಿತು ಹೋಗು. ಸರಿ. ಅರೆ, ಬೇಗ ದರ್ಬಾರಿಗೆ ಹೋಗ್ಬೇಕು, ಮೊದಲೇ ವಿಳಂಬ ಆಗ್ತಿದೆ. ಅರೆ, ಏನಾಯ್ತು? ಕಪ್ಪೆಕ್ಕು ಅಡ್ಡ ಬರೋದು ಅಪಶಕುನ. ಮುಗಿತಮ್ಮ, ಮತ್ತೆ ಹೇಳ್ತಾ ಇದ್ದೀನಿ, ಬಹಳ ಆಗೋಯ್ತು. ಅದು ಕಪ್ಪು ಬೆಕ್ಕಲ್ಲ, ಕಪ್ಪು ಮೇಕೆ ಮರಿ ಅದು. ಏನ್ ಮಾಡ್ಲಿ, ಬೆಕ್ಕು ಸಿಗ್ಲಿಲ್ಲ. ಅದಕ್ಕೆ ಕೂಲಿ ಮಲಿನ್ ಬಿಟ್ಟೆ ಲಾಮನ್ ಮುಂದೆ. ಹೌದಾ? ಈಗ ಅರ್ಥ ಆಯ್ತು. ಈ ನಾಟಕ ಎಲ್ಲ ನೀವು ಬೇಕಂತಾನೆ ಮಾಡ್ತಿದ್ದೀರಾ. ಹೇಳಿ ಹೇಳಿ, ಏನ್ ರಹಸ್ಯ? ಹೇಳಿ ಹೇಳಿ. ಅಮ್ಮ ಹೇಳ್ತಿದ್ರು, ಜಾತ್ರೆಯ ಅಂಗವಾಗಿ ದುರ್ಗಾ ಮಾತೆಯ ಮಂದಿರದ ಹೊರಗೆ ಒಂದು ವಿಶಾಲ ಮೇಳ ನಡೀತಿದೆ, ಇವರಲ್ಲಿಗೆ ಹೋಗ್ಬೇಕಂತೆ. ಹಾಗೆ ನಾವು ಬಳೆ ಕೊಂಡ್ಕೋಬೇಕು, ಬಣ್ಣದ್ದು. ಹೋ, ಬಣ್ಣದ ಬಳೆಗಳ ಆಸೆ ಇರೋ ಮಹೋದಯಿ, ಮೇಳಕ್ ಹೋಗ್ಬೇಕಂದ್ರೆ ನನ್ ಸಮಯ ವ್ಯರ್ಥ ಮಾಡೋ ಅವಶ್ಯಕತೆ ಏನಿದೆ? ನಾನ್ ಬೆರಳ ಬಗ್ಗೆ ಚಿಂತಿಸ್ತಿದ್ರೆ ನೀವು ಮೇಳಕ್ ಹೋಗ್ಬೇಕಾ? ನನ್ ಹೋಗಕ್ ಬಿಡು. ಅರೆ, ಮಹಾರಾಜರು ಕೂಡ ಆ ಮೇಳಕ್ಕೆ ಬರ್ತಿದ್ದಾರೆ, ತಿಳಿತಾ? ಅಲ್ಲಿಗೆ ಬಂದು ಅವ್ರ ಹತ್ರ ಕ್ಷಮೆ ಕೇಳ್ಬಿಡಿ. ಇದು ಒಳ್ಳೆ ಅವಕಾಶ. ಇಲ್ದಿದ್ರೆ ನಿಮ್ ಬೆರಳು ತುಂಡು ಮಾಡ್ತಾರೆ. ಓಹೋ, ಹಾಗಾದ್ರೆ ಎಲ್ಲಾ ವಿಷಯಗಳು ನಿಮ್ಗಾಗ್ಲೇ ಗೊತ್ತಿದೆ. ಅದನ್ನೇ ಯೋಚಿಸ್ತಿದ್ದೆ, ನನ್ನನ್ನ ಮೇಳಕ್ ಕರ್ಕೊಂಡು ಹೋಗೋಕೆ ಯಾಕಿಷ್ಟು ಬಲವಂತ ಮಾಡ್ತಿದ್ದೀರಾ ಅಂತ. ಹಾ,
ಮೇಳಕ್ ಬಂದು ಎತ್ಕೊಳ್ಳಿ. ಅರೆ ಮೇಳದಲ್ಲಿ ಏನ್ ಎತ್ಲಿ? ನಿಮ್ ಕೈ ಎತ್ಕೊಳ್ಳಿ, ಅವ್ರ ಹತ್ರ ಕ್ಷಮೆ ಕೇಳಿ. ನಾನ್ ಯಾಕೆ ಕ್ಷಮೆ ಕೇಳಿ? ನಾನ್ ಯಾವ ತಪ್ಪು ಮಾಡಿಲ್ಲ. ತಪ್ಪು ಮಾಡಿಲ್ವಾ? ಮಹಾರಾಜರು ಬೆರಳು ತುಂಡಾಗಿದ್ದಕ್ಕೆ ನೀನ್ ಹೇಳ್ತೀಯ ಒಳ್ಳೇದಾಯ್ತು ಅಂತ. ಅದು ಮಹಾರಾಜರ ದೊಡ್ಡತನ. ಅವ್ರು ಕೇವಲ ನಿನ್ ಬೆರಳು ಕತ್ತರಿಸೋ ಆದೇಶ ನೀಡಿದ್ದಾರೆ, ಇಲ್ದಿದ್ರೆ ಕತ್ತನ್ನೇ ಕತ್ತರಿಸ್ತಿದ್ರು. ಮಹಾರಾಜರಲ್ಲೂ ಕತ್ತರಿಸ್ಲೂಬಹುದು. ನಂಗೇನಾದ್ರೂ ಗಾಯ ಆದ್ಲೆ ಆಗ ಯಾರಾದ್ರೂ ಒಳ್ಳೇದಾಯ್ತು ಅಂದ್ಲೆ ಅವಳಿಗಂತೂ ನಾನು ಗಂಟೆಯಿಂದ ಹೊಲ್ದಿ ತಲೆ ಹೊಲ್ದಾಕ್ತೀನಿ. ಅಮ್ಮ, ನಾನು ಆ ರೀತಿ ಹೇಳಲಿಲ್ಲ ಅದು ಒಳ್ಳೇದಾಯ್ತು ಅಂತ. ನಾನು ಕೇವಲ ಇಷ್ಟನ್ನ ಹೇಳ್ದೆ, ಈಶ್ವರ ಏನೇ ಮಾಡಿದ್ರು ಒಳ್ಳೇದಕ್ಕೆ ಮಾಡ್ತಾರೆ ಅಂತ. ಹಾಗೇಳೋ ಅವಶ್ಯಕತೆ ಏನಿತ್ತು? ಬಾಯಿಗೆ ಬಂದಿದ್ದೆ ಮಾತಾಡ್ತೀಯಾ? ಸುಮ್ನಿರಕ್ಕಾಗಲ್ವಾ? ನೀನಂತೂ ಮೌನವ್ರತ ಧಾರಣೆ ಮಾಡಿದ್ಯಾ, ನಾನು ಹಾಗೆ ಇರ್ಬೇಕಾ? ನೋಡಮ್ಮ, ಸತ್ಯವಂತೂ ಇದೆ, ಭಗವಂತ ಏನೇ ಮಾಡಿದ್ರು ಒಳ್ಳೇದಕ್ಕೆ ಮಾಡ್ತಾನೆ. ಆದ್ರೆ ನನಗಿದು ಅರ್ಥ ಆಗ್ತಿಲ್ಲ, ಇದನ್ನ ಹೇಗ್ ಸಾಬೀತ್ ಮಾಡ್ಲಿ ಅಂತ. ಹೇ ಸಿದ್ಧಿ ಪುರುಷ, ಏನನ್ನು ಸಾಬೀತ್ ಮಾಡೋ ಅವಶ್ಯಕತೆ ಇಲ್ಲ. ಹೋಗಿ ಮಹಾರಾಜರ ಬಳಿ ಕ್ಷಮೆ ಕೇಳು. ಸರಿ, ಹೋಗ್ತಿದ್ದೀನಿ. ಭಗವಂತ ಏನೇ ಮಾಡಿದ್ರು ಒಳ್ಳೇದಕ್ಕೆ ಮಾಡ್ತಾನೆ. ಪಂಡಿತ ರಾಮಕೃಷ್ಣರೇ. ಪ್ರಣಾಮ ಮಂತ್ರಿವರ್ಯ. ಪ್ರಣಾಮ. ಪಂಡಿತ ರಾಮಕೃಷ್ಣರೇ, ಮಹಾರಾಜರು ಜಾತ್ರೆ ವೀಕ್ಷಿಸಲು ಹೊರಡುತ್ತಿದ್ದಾರೆ. ಬಹಳ ಸುಂದರ ಹಾಗೂ ಒಳ್ಳೆಯ ಅವಕಾಶ. ತಾವು ಮಹಾರಾಜರನ್ನು ಕಂಡು ಕ್ಷಮೆ ಕೇಳಿಬಿಡಿ. ಹೌದಾ? ಇದು ನಿಮ್ಮ ಯೋಜನೆ ಆಗಿದ್ದೆ? ಪಂಡಿತ ರಾಮಕೃಷ್ಣರೇ, ಕೇವಲ ನಮ್ಮ ಯೋಜನೆ ಅಲ್ಲ, ಇದು ಅಮ್ಮ, ಗುಂಡಪ್ಪ ಮತ್ತು ಶಾರದಾ ದೇವಿ ನಮ್ಮೆಲ್ಲರ ಸಮ್ಮಿಳಿತ ಯೋಚನೆ ಆಗಿತ್ತು. ನಿಮಗೋಸ್ಕರ ಅಲ್ಲದೆ ಇದ್ರು ನಿಮ್ಮ ಬೆರಳುಗೋಸ್ಕರನಾದ್ರೂ ಈ ಕಾರ್ಯ ಮಾಡಬಹುದಲ್ವೇ? ಹಾ ಮಂತ್ರಿವರ್ಯ. ಒಳ್ಳೆ ವಿಷಯ. ನೀವೊಂದು ಕೆಲಸ ಮಾಡಿ, ನೀವು ಇದನ್ನು ತಗೊಳ್ಳಿ. ಈ ವಸ್ತ್ರಗಳ ಅವಶ್ಯಕತೆ ಏನಿದೆ? ತಾವು ಮಹಾರಾಜರನ್ನು ಭೇಟಿ ಮಾಡಲು ವೇಷ ಬದಲಿಸಬೇಕು ಪಂಡಿತ ರಾಮಕೃಷ್ಣರೇ. ಮಂತ್ರಿವರ್ಯ, ವೇಷ ಬದಲಿಸಿ ಮಹಾರಾಜರ ಬಳಿ ಕ್ಷಮೆ ಕೇಳಬೇಕೆ? ಹೌದು ಪಂಡಿತ ರಾಮಕೃಷ್ಣರೇ. ಅದೇನೆಂದ್ರೆ ಮಹಾರಾಜರು ಕೂಡ ತಮ್ಮ ವೇಷವನ್ನು ಬದಲಾಯಿಸಿದ್ದಾರೆ. ಒಂದ್ ವೇಳೆ ಮಹಾರಾಜರು ತಮ್ಮ ವಾಸ್ತವಿಕ ರೂಪದಲ್ಲಿ ಪ್ರಜೆಗಳ ಮುಂದೆ ಹೋದ್ರೆ ಆಗ ಪ್ರಜೆಗಳು ಅವರ ಬಳಿ ನಿಸ್ಸಂಕೋಚವಾಗಿ ಪರಿಚಯ ಹೇಗೆ ಮಾಡ್ಕೋತಾರೆ? ತಾವು ವ್ಯಾಪಾರಿಯ ವೇಷಧಾರಣೆ ಮಾಡಿಕೊಳ್ಳಿ. ಹೀಗೆ ವಾಸ್ತವಿಕ ರೂಪದಲ್ಲಿ ಹೋದ್ರೆ ತಮ್ಮ ಗುರುತು ಸಿಕ್ಕಿಬಿಡುತ್ತದೆ ಹಾಗೂ ಮಹಾರಾಜರ ವಾಸ್ತವಿಕತೆಯೂ ತಿಳಿದು ಬಿಡುತ್ತದೆ. ಸರಿ, ಇದೇ ಸರಿ ಮಂತ್ರಿವರ್ಯ. ಹಾಗೂ ಸ್ಮರಣೆ ಇರಲಿ ಪಂಡಿತ ರಾಮಕೃಷ್ಣರೇ, ಮಹಾರಾಜರ ಪೇಟದಲ್ಲಿ ಒಂದು ಹಸಿರು ಬಣ್ಣದ ಪಚ್ಚೆ ಅಳವಡಿಸಲಾಗಿದೆ. ನೀವು ಅವರನ್ನು ಕಂಡು ಹಿಡಿಯುತ್ತೀರಲ್ಲವೇ? ಸರಿ, ನನಗೆ ಚೆನ್ನಾಗಿ ಅರ್ಥ ಆಯ್ತು. ಗುರುವರ್ಯ, ಈ ಮಹಿಳೆಯರು ನಿಮ್ಮನ್ನೇ ನೋಡಲು ಬರುತ್ತಿದ್ದಾರೆ. ಇಲ್ಲ ಮಹಾರಾಜ, ನಾವಂತೂ ಮಹಾರಾಜ. ಮೇಲಿರೋನ್ ಕೊಟ್ರೆ ಸರಿಯಾಗಿ ಕೊಡ್ತಾನೆ. ಅಂತದ್ದೇನು ಪ್ರಾಪ್ತಿ ಆಯ್ತು ಗುರುವರ್ಯ? ನೀವು ದೇವರಿಗೆ ಧನ್ಯವಾದ ಹೇಳುತ್ತಿದ್ದೀರಿ. ಏನಿಲ್ಲ ಮಹಾರಾಜ, ಏನಿಲ್ಲ. ಹೇಳಿ ಹೇಳಿ. ಹಾ ಹೇಳಿ. ನಾವಿದ್ದೀವಿ. ನಾವಿರೋದೇ ನಿಮ್ಮ ಸೇವೆಗಾಗಿ. ನಮ್ಮಿಂದ ಏನ್ ಸೇವೆ ಆಗ್ಬೇಕಿದೆ? ಪ್ರಣಾಮ ಮಹಾರಾಜ. ಧಣಿಮಣಿ. ಪ್ರಣಾಮ ಗುರುಜಿ. ಗುರುಜಿ, ನಿಮ್ ಸೇವೆ ಮಾಡೋಕಂತಾನೆ ನಾವಿಲ್ಲಿ ಉಪಸ್ಥಿತರಾಗಿದ್ದೇವೆ. ನೀವೇ ಹೇಳಿದ್ರಲ್ವಾ, ವೇಷ ಬದಲಿಸಿ ಬನ್ನಿ, ಯಾರಿಗೂ ಗುರುತು ಸಿಗ್ಬಾರ್ದು ಅಂತ. ಅದಕ್ಕೆ ನಾವು ಈ ರೂಪಧಾರಣೆ ಮಾಡಿದ್ದೇವೆ. ಅರೇ ಮೂರ್ಖರೇ, ವೇಷ ಬದಲಿಸಲು ಹೇಳಿದ್ದೆ, ಈ ವೇಷ ಹಾಕಲು ಹೇಳಿರಲಿಲ್ಲ. ಇದೊಂದೇ ವೇಷವಿತ್ತೆ, ಬೇರೆ ವೇಷವೇ ಇರಲಿಲ್ವೇ? ಗುರುಜಿ, ನಾವು ಗುರುಮಾತೆಯನ್ನ ಕೇಳಿದ್ವು, ವಿನಂತಿಸಿದ್ವು. ಅವರು ತಮ್ಮ ಹಳೆಯ ವಸ್ತ್ರವನ್ನು ನಮ್ಗೆ ನೀಡಿದರು. ಬೇರೆ ಯಾವ ಆಯ್ಕೆಯೂ ಇರಲಿಲ್ಲ. ನಾವು ಯೋಚಿಸಿದ್ವಿ ಇದನ್ನೇ ಧಾರಣೆ ಮಾಡೋಣ ಅಂತ. ನಿಮ್ಮ ಹತ್ರ ಬೇರೆ ವಸ್ತ್ರಗಳಿದ್ರೆ ಹೇಳಿ, ಅದನ್ನ ಧರಿಸ್ತೀವಿ. ಬೇಡ ಬೇಡ, ನೀವಿಬ್ಬರು ಈ ರೂಪದಲ್ಲಿ ಉತ್ತಮವಾಗಿದ್ದೀರಿ. ವಿಳಂಬವಾಗುತ್ತಿದೆ, ನಡೆಯಿರಿ ಗುರುವರ್ಯ. ಮಹಾರಾಜ, ತಾವು ಚಿಂತಿಸದಿರಿ, ಯಾವ ಸಮಸ್ಯೆಯೂ ಇಲ್ಲ. ನಾವಿದ್ದೇವಲ್ಲ, ನಮಗೆ ಅಲ್ಲಿಗೆ ತಲುಪಲು ಒಂದು ಚಿಕ್ಕ ಮಾರ್ಗವಿದೆ.
ಆ ಮಾರ್ಗದಿಂದ ಹೋದರೆ ನಾವಲ್ಲಿ ಶೀಘ್ರ ತಲುಪುತ್ತೇವೆ, ಸಮಯವೂ ಕೂಡ ಉಳಿಯುತ್ತದೆ. ಚಿಕ್ಕ ಮಾರ್ಗ? ಹಾ ಮಹಾರಾಜ. ಒಂದು ಕ್ಷಣ ಇರಿ ಮಹಾರಾಜ. ಈ ಗರಿಯನ್ನು ನಿಮ್ಮ ಪೇಟಕ್ಕೆ ಅಳವಡಿಸಿಕೊಳ್ಳಿ. ಮಹಾರಾಜ, ಇದು ಒಂದು ಪಕ್ಷಿಯ ಗರಿ. ಇದನ್ನು ಅಳವಡಿಸೋದ್ರಿಂದ ನಾವು ಸ್ಥಳೀಯ ವ್ಯಕ್ತಿಗಳಂತೆ ಕಾಣುವುದಿಲ್ಲ. ಹೇಗೆ ಕಾಣುತ್ತೇವೆಂದರೆ ನಾವು ದೂರದ ದೇಶದಿಂದ ಬಂದ ವ್ಯಾಪಾರಿಗಳನ್ನು. ಗುರುವರ್ಯ, ನಾವು ವೇಷ ಬದಲಾಯಿಸಲಾಗಿದೆ, ಇದರ ಅವಶ್ಯಕತೆ ಏನಿದೆ? ಅಳವಡಿಸಿಕೊಳ್ಳಿ ಮಹಾರಾಜ, ಇದರಿಂದ ನಿಮಗೆ ಹೆಚ್ಚಿನ ಸಹಾಯವಾಗುವುದು. ಉಚಿತವಿದೆ. ಬನ್ನಿ ಮಹಾರಾಜ. ನಡಿದಣಿ, ಗುರುಜಿ ಹಿಂದೆ ಹಿಂದೆ ಹೋಗೋಣ. ಅರೆ ನೀನೇನ್ ಮಾಡ್ತಿದ್ಯಾ? ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ? ಮುಂದೆ ದಟ್ಟ ಅರಣ್ಯ ಇದೆ. ಸರ್ಪದ ಭಯದಿಂದ ಸಿಂಹದ ಬಾಯಿಗೆ ಹೋಗ್ತಿದ್ಯಾ? ನಿನ್ ಹೆಸರೇನು? ಅಯ್ಯೋ ನಿಲ್ಲು. ಅರೇ, ನೀನ್ ನನ್ನನ್ನು ಎಲ್ಲಿಗೆ ಕರ್ಕೊಂಬಂದೆ? 4 ಕಡೆ ದಟ್ಟ ಅರಣ್ಯ. ಬಹುಶಃ ನಾವು ದಾರಿ ತಪ್ಪಿದ್ದೇವೆ. ಈಗ ಯಾವ ದಿಕ್ಕಲ್ಲಿ ಹೋಗೋದು? ಒಂದ್ ಕೆಲಸ ಮಾಡ್ತೇನೆ, ಯಾವ ದಿಕ್ಕಿಂದ ನೀನ್ ನನ್ನ ಕರ್ಕೊಂಡು ಬಂದ್ಯೋ ಅದೇ ದಿಕ್ಕಲ್ಲಿ ಹೋಗೋಣ. ನಡಿ. ಏನಾಯ್ತು ಗುರುವರ್ಯ? ಮಹಾರಾಜ, ಈ ವರ್ಷ ವಿಜಯನಗರದಲ್ಲಿ ಮಳೆ ಅಧಿಕವಾಗಿದೆ. ಇಲ್ಲಿ ನೋಡಿ, ಎಷ್ಟು ಹೊಸ ವೃಕ್ಷಗಳು ಉತ್ಪನ್ನವಾಗಿವೆ. ಮಾರ್ಗದ ಬಗ್ಗೆ ಸ್ವಲ್ಪ ಸಂದೇಹ ಉಂಟಾಗುತ್ತಿದೆ. ಸಂದೇಹವೇ? ಗುರುವರ್ಯ, ವನ ದಟ್ಟವಾಗುತ್ತಾ ಹೋಗುತ್ತಿದೆ. ತಾವು ಮಾರ್ಗ ಮರೆತಿಲ್ಲವಲ್ಲವೇ? ಇಲ್ಲ ಮಹಾರಾಜ, ಇಲ್ಲ, ನಾವು ಮರೆತಿಲ್ಲ. ನಾವು ಈ ಮಾರ್ಗದಲ್ಲೇ ಸಾಗಬೇಕು. ಬನ್ನಿ ಮಹಾರಾಜ. ಈ ಮುದಿಯ ಮಾರ್ಗ ತಪ್ಪೋಗಿದ್ದಾನೆ. ಇವತ್ತಿವನು ಕಾಡು ಪ್ರಾಣಿಗಳಿಗೆ ನಮ್ಮನ್ನ ಆಹಾರವಾಗಿಸ್ತಾನೆ ಅನ್ಸುತ್ತೆ. ನಿನ್ನನ್ನು ಪಾರು ಮಾಡಲು ಏನೆಲ್ಲ ಮಾಡಬೇಕಾಗಿದೆ. ಹಾ ಗೊತ್ತಿದೆ. ನಿನಗೂ ದಾಹ ಆಗಿದೆ, ನನಗೂ ಕೂಡ. ಗಂಟ್ಲು ಒಣಗ್ತಿದೆ. ಮೊದಲು ಎಲ್ಲಾದ್ರೂ ಜಲವನ್ನ ಹುಡ್ಕೋಣ, ನಂತರ ಮನೆಗೆ ಹೋಗಲು ಮಾರ್ಗ ಹುಡ್ಕೋಣ. ಹಿಂದೊಮ್ಮೆ ನಾನಿಲ್ಲಿ ಜಲ ಇರೋ ಸ್ಥಳ ಕಂಡಿದ್ದೆ. ಹಾ, ಆ ಕಡೆ ಕಂಡಿದ್ದೆ. ನಡಿ, ಆ ಕಡೆ ಹೋಗೋಣ. ಬಾ, ಬೇಗ ಬಾ. ಒಂದು ಕ್ಷಣ ಮಹಾರಾಜ, ಒಂದು ಕ್ಷಣ. ಮಹಾರಾಜ, ನಮಗೆ ಹೇಗೆ ಅನಿಸುತ್ತಿದೆ ಅಂದ್ರೆ ನಾವು ಈ ಮಾರ್ಗದಲ್ಲಿ ಸಾಗಬೇಕು. ಈ ದಿಕ್ಕಲ್ಲೇ? ಇಲ್ಲ ಮಹಾರಾಜ, ಈ ದಿಕ್ಕಿನಲ್ಲಿ ಇಲ್ಲ ಮಹಾರಾಜ, ಅದೇ ಮಾರ್ಗದಲ್ಲಿ ಹೋಗೋಣ. ಗುರುವರ್ಯ, ನಾವೆಲ್ಲಿಗೆ ಹೋಗಬೇಕು ಅಲ್ಲಿಯ ಮಾರ್ಗ ತಮಗೆ ನೆನಪಿದೆ ಅಲ್ಲವೇ? ಹಾ ಮಹಾರಾಜ, ಗೊತ್ತಿತ್ತು, ಖಂಡಿತ ಗೊತ್ತಿತ್ತು. ಈಗ 1 ತಿಂಗಳ ಹಿಂದೆ ನಾವು ಇದೇ ಕಾಲುದಾರಿಯಿಂದ ದುರ್ಗಾ ಮಾತೆಯ ಮಂದಿರಕ್ಕೆ ಅನುಷ್ಠಾನ ಮಾಡಲು ಹೋಗಿದ್ದೆವು. ಕೇವಲ 1 ತಿಂಗಳಲ್ಲಿ ಇವನ ತನ್ನ ಸ್ವರೂಪ ಇಷ್ಟೊಂದು ಬದಲಾಯಿಸಿಕೊಳ್ಳುವುದೆಂದು ನಾವು ಊಹೆಯನ್ನು ಮಾಡಿರಲಿಲ್ಲ ಮಹಾರಾಜ. ಗುರುವರ್ಯ, ನೀವೊಂದು ಕೆಲಸ ಮಾಡಿ. ಹೇಳಿ. ನೀವು ನಮ್ಮನ್ನು ಹಿಂಬಾಲಿಸಿ, ನಾವು ನಿಮ್ಮನ್ನು ಇಲ್ಲಿಂದ ಹೊರಗೆ ಕರೆದೊಯ್ಯುತ್ತೇವೆ. ಏಕೆ? ಸರಿ, ತಾವು ಮುಂದೆ ಸಾಗಿ ಮಹಾರಾಜ. ಬಾ. ಬಹುಶಃ ದೂರ ದೇಶದಿಂದ ಬಂದ ವ್ಯಾಪಾರಿಗಳಿರ್ಬೇಕು. ಜೊತೆಯಲ್ಲಿ ಸ್ತ್ರೀಯರು ಇದ್ದಾರೆ. ಇವರಿಂದ ಭಯಭೀತವಾಗುವ ಅವಶ್ಯಕತೆ ಇಲ್ಲ. ಮಹಾರಾಜ, ನಾವು ನಿಮಗೆ ಏನು ಹೇಳಬಯಸೋದು? ಅಯ್ಯೋ ದೇವ್ರೆ, ರಾಮಕೃಷ್ಣ,
ಮಹಾರಾಜ ಇರಿ, ನೀವೇನು ಮಾಡುತ್ತಿರುವಿರಿ? ಖಡ್ಗ ಕುದುರೆ ಹತ್ತಿರ ಇದೆ. ಬೇಡ ಮಹಾರಾಜ, ವ್ಯರ್ಥ ಸಾಹಸ ಮಾಡಬೇಡಿ, ನಮ್ಮೆಲ್ಲರಿಗೂ ಅದು ಘಾತವಾಗಬಹುದು. ಗುರುಜಿ, ವಿಚಿತ್ರ ಪ್ರಾಣಿಗಳು ಯಾರು? ಇವರು ಏನನ್ನ ಬಯಸ್ತಿದ್ದಾರೆ ಗುರುಜಿ? ನಮಗೇನು ಗೊತ್ತು ಮೂರ್ಖರೇ, ಅವರನ್ನೇ ಕೇಳಿ ತಿಳಿದುಕೊಂಡು ನಮಗೂ ಹೇಳಿ. ಇದೆ ಮಹಾರಾಜ, ಮಹಾರಾಜ ಇದೇನಾಗುತ್ತಿದೆ ಮಹಾರಾಜ ಇಲ್ಲಿ? ಅಯ್ಯೋ ಭಗವಂತ, ನಾನು ಇದೆಲ್ಲಿ ಸಿಕ್ಕಾಕೊಂಡೆ. ಮಹಾರಾಜರಿಗೆ ಮಾಹಿತಿ ಕಳಿಸ್ಬೇಕು, ಆಗ ಅವ್ರು ಬಂದು ನಮ್ಮನ್ನು ಕಾಪಾಡಬಹುದು. ಏನದು ಉರ್ವಣ್ಣ? ಇದೇನಿದು? ಇಲ್ಲ, ಅಯ್ಯೋ, ಅರೆ ಏನು ಕಾಣ್ತಿಲ್ಲ.